ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಾ ಕುಟುಂಬ ವ್ಲಾಗ್ಸ್‌ಗೆ ಸ್ವಾಗತ. ಆಸೆ ಸೀರಿಯಲ್‌ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಶಾಂತಿ ಮಹಿಳಾ ಸಂಘದಿಂದ ಬಂದಿರೋಂತ ಸೆಕ್ರೆಟರಿಗೆ ದುಡ್ಡು ಕೊಟ್ಟು ಅವಳನ್ನ ತಮ್ಮ ಕಡೆ ಎಳ್ಕೋಬೇಕು ಅಂತ ಪ್ಲಾನ್ ಮಾಡಿ ಶ್ರುತಿ ರೆಸ್ಟೋರೆಂಟ್‌ಗೆ ಕರೆಸಿ ಅವ್ರಿಗೆ ದುಡ್ಡು ಕೊಡ್ತಿರ್ತಾಳೆ. ಇದನ್ನೆಲ್ಲ ಆ ಹೆಂಗ್ಸು ರೆಕಾರ್ಡ್ ಮಾಡ್ಕೊಳ್ತಿರ್ತಾಳೆ. ನೋಡಿ ಮೇಡಮ್, ಇವಾಗ ಹೇಗೋ ನಮ್ಗೆ ಡೈವರ್ಸ್ ಸಿಕ್ಕೋ ಅಂತ ಚಾನ್ಸಸ್ ಇದೆ. ಇಂಥ ಸಮಯದಲ್ಲಿ ನೀವು ಬಂದು ಅಲ್ಲಿ ಏನಾದ್ರೂ ಸಮಸ್ಯೆ ಆಯ್ತು ಅಂತ ಅಂದ್ರೆ ನನ್ ಮಗನ್ಗೆ ಡೈವರ್ಸ್ ಸಿಗೋದಿಲ್ಲ. ನೋಡಿ, ಈ ದುಡ್ಡನ್ನ ಇಟ್ಕೊಳ್ಳಿ ಅಂತ ಶಾಂತಿ ಹೇಳ್ಬೇಕಾದ್ರೆ ಮೊದ್ಲು ಅದನ್ನ ತೆಗಿಯಮ್ಮ ಆಚೆಗೆ ಅಂತ ಆ ಹೆಂಗ್ಸು ಹೇಳ್ತಾಳೆ. ಯಾಕ್ ಮೇಡಮ್ ಅಂತ ಶಾಂತಿ ಕೇಳ್ಬೇಕಾದ್ರೆ ನಿಮ್ಗೆ ರೀ ಹೇಳ್ತಾ ಇರೋದು, ತೆಗಿರಿ ಫಸ್ಟ್ ಅಂತ ಶಾಂತಿಗೆ ಆ ಹೆಂಗ್ಸು ರೇಗಾಡ್ತಾಳೆ. ಆಗ ಶಾಂತಿ ಹೆದರ್ಕೊಂಡು ಆ ದುಡ್ಡನ್ನ ಎತ್ಕೊಂತಾಳೆ. ನೋಡಿ, ನಾವು ಈ ಅಸೋಸಿಯೇಷನ್ ನ ಹೆಣ್ಮಕ್ಳಿಗೆ ಒಳ್ಳೇದಾಗ್ಲಿ ಅಂತ ನಡೆಸ್ತಾ ಇರೋದು. ನೀವು ಸ್ಟಾರ್ಟಿಂಗ್ ಅಲ್ಲಿ ರೋಹಿಣಿ ಬಗ್ಗೆ ಹೇಳ್ಬೇಕಾದ್ರೆ ನನ್ಗೆ ನಿಮ್ ಮೇಲೆ ಡೌಟ್ ಇತ್ತು. ಒಂದ್ ವೇಳೆ ರೋಹಿಣಿ ಬಗ್ಗೆ ನಾನೇ ತಪ್ಪಾಗಿ ತಿಳ್ಕೊಂಡಿದ್ದೀನಿ ಅನ್ನೋ ಅಂತ ನನ್ಗೆ ಒಂದ್ಸಲಿ ನನ್ ಮೇಲೆ ಡೌಟ್ ಆಗೋಯ್ತು. ಆದ್ರೆ ಯಾವಾಗ ನೀವು ಲಂಚ ಕೊಡೋದಿಕ್ಕೆ ಅಂತ ದುಡ್ಡಿನಿಟ್ರೋ ಆಗ್ಲೇ ನನ್ಗೆ ಕ್ಲಿಯರ್ ಆಗಿ ಅರ್ಥ ಆಯ್ತು. ದುಡ್ಡು ಕೊಟ್ಟು ನಿಮ್ ತಪ್ಪನ್ನೆಲ್ಲ ಮುಚ್ಚಾಕಕ್ ನೋಡ್ತಿದ್ದೀರಾ ಅಂತ ಆ ಹೆಂಗ್ಸ ಹೇಳ್ಬೇಕಾದ್ರೆ, ಅಯ್ಯೋ ಇಲ್ಲ ಮೇಡಮ್, ಆ ತರ ಏನು ಇಲ್ಲ, ಅವಳು ಸರಿ ಇಲ್ಲ ಮೇಡಮ್, ನನ್ ಮಾತನ್ನ ನಂಬಿ ಅಂತ ಶಾಂತಿ ಹೇಳ್ತಿರ್ತಾಳೆ. ಸಾಕು ನಿಲ್ಸಮ್ಮ, ನೀವು ದುಡ್ಡು ಕೊಡಕ್ ಬಂದಿದ್ದನ್ನ ನಾನು ರೆಕಾರ್ಡ್ ಮಾಡ್ಕೊಂಡಿದೀನಿ ಅಂತ ಆ ಹೆಂಗ್ಸು ಹೇಳ್ತಿದ್ದಂಗೆ ಅದನ್ನ ಕೇಳಿ ಶಾಂತಿಗೆ ಶಾಕ್ ಆಗತ್ತೆ. ಈ ವಿಡಿಯೋ ಎವಿಡೆನ್ಸ್ ಇದೊಂದೇ ಸಾಕು ನನಗೆ. ಒಂದ್ ಹೆಣ್ಣಿನ ಜೀವನನ ಈ ತರ ದುಡ್ಡು ಕೊಟ್ಟು ಹಾಳು ಮಾಡೋದಕ್ ನೋಡ್ತಿದೀರಾ, ನಾನ್ ನಿಮ್ಮನ್ನ ಸುಮ್ನೆ ಬಿಡೋದಿಲ್ಲ ಅಂತ ಹೇಳ್ತಾ ಆ ಹೆಂಗ್ಸು ಅಲ್ಲಿಂದ ಹೋಗ್ಬೇಕಾದ್ರೆ ಶಾಂತಿ ಅವಳನ್ನ ತುಂಬಾನೇ ಕೇಳ್ಕೊತಾಳೆ. ಹಾಗೆ ರವಿ ಮತ್ತೆ ಶ್ರುತಿ ಕೂಡ ಅವ್ರನ್ನ ನಿಲ್ಸಿ ಇದ್ರ ಬಗ್ಗೆ ಮಾತಾಡೋದಕ್ಕೆ ಅಂತ ಹೋಗ್ತಾರೆ. ಆದ್ರೆ ಅವ್ರ ಕಿವಿಗ್ ಹಾಕೊಳ್ದೆ ಅಲ್ಲಿಂದ ಹೊರಟೋಗ್ತಾರೆ. ಅಯ್ಯೋ, ಏನು ರವಿ ಇದು, ದುಡ್ಗಿಟ್ ಕೊಟ್ಟು ಇವ್ರ ಬಾಯಿನ ಮುಚ್ಚಿಸೋಣ ಅಂತ ನಾನ್ ನೋಡಿದ್ರೆ ಇಲ್ಲೆಲ್ಲ ಉಲ್ಟಾ ಆಗೋಯ್ತಲ್ಲೋ ಅಂತ ಶಾಂತಿ ಹೇಳ್ಬೇಕಾದ್ರೆ, ಅಮ್ಮ ನಿಮ್ಗೆ ಯಾರಮ್ಮ ಲಂಚ ಕೊಡು ಅಂತ ಹೇಳಿದ್ದು, ಬುದ್ಧಿ ಇಲ್ವಮ್ಮ ನಿಮ್ಗೆ ಅಂತ ರವಿ ಬೈತಾನೆ. ಅತ್ತೆ ನೀವ್ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ರಿ ಅತ್ತೆ. ನನ್ನ ಹತ್ರ ನೀವೇನ್ ಹೇಳಿದ್ರಿ, ಈ ಸಮಸ್ಯೆನ ಸರಿ ಮಾಡ್ತೀನಿ ಅಂತ. ಆದ್ರೆ ನೀವ್ ಇನ್ನು ಈ ಸಮಸ್ಯೆನ ಜಾಸ್ತಿ ಮಾಡಿದೀರಾ. ಇಂಥವ್ರೆಲ್ರು ದುಡ್ಡು ತಗೊಳ್ಳೋದಿಲ್ಲ ಅತ್ತೆ. ಅಂತವ್ರಿಗೋಗಿ ಈ ತರ ಪಬ್ಲಿಕ್ ಅಲ್ಲಿ ದುಡ್ಡು ಯಾರಾದ್ರೂ ಕೊಡ್ತಾರ ಅತ್ತೆ? ನೀವ್ ಮಾಡಿರೋದು ದೊಡ್ಡ ಅಫೆನ್ಸ್ ಅತ್ತೆ. ಇಷ್ಟಕ್ಕೆ ನಿಮ್ಮನ್ನ ಅರೆಸ್ಟ್ ಮಾಡಿಸ್ತಾರೆ ಗೊತ್ತಾ ನಿಮ್ಗೆ ಅಂತ ಶ್ರುತಿ ಹೇಳಿದಾಗ ಅದನ್ನ ಕೇಳಿ ಶಾಂತಿಗೆ ಭಯ ಆಗತ್ತೆ. ಏನಮ್ಮ ಈ ರೀತಿ ಎಲ್ಲ ಹೇಳ್ತಿದ್ಯಾ ಅಂತ ಶಾಂತಿ ನಡ್ಕೊಂಡ್ ಕೇಳ್ಬೇಕಾದ್ರೆ, ಹೌದಮ್ಮ, ಇದನ್ನೇನಾದ್ರೆ ನೀವ್ ನನ್ಗೆ ಮುಂಚೆನೆ ಹೇಳಿದಿದ್ರೆ ದುಡ್ಡು ಕೊಡೋದಕ್ಕೆ ನಾನ್ ಖಂಡಿತ ಬಿಡ್ತಾ ಇರ್ಲಿಲ್ಲ. ಈಗ ಆ ಹೆಂಗ್ಸು ಆ ರೋಹಿಣಿಗೆ ಇನ್ನು ಸಪೋರ್ಟ್ ಜಾಸ್ತಿ ಮಾಡ್ತಾರಮ್ಮ. ಕೇಸ್ನ ನೀವು ತುಂಬಾನೇ ಸ್ಟ್ರಾಂಗ್ ಮಾಡ್ಬಿಟ್ರಿ ಅಂತ ರವಿ ಬೈತಿರ್ತಾನೆ. ಅದು ಹಾಗಲ್ಲ ಕಣೋ, ಮನೋಜ್ಗೂ ಮದ್ವೆ ಆಗಿ ಅವನು ಅವನ್ ಜೀವನದಲ್ಲಿ ಚೆನ್ನಾಗಿರ್ಬೇಕು ಅಂತ ಅದಕ್ಕೋಸ್ಕರ ಹಿಂಗೆಲ್ಲ ಮಾಡ್ಬಿಟ್ಟೆ ಅಂತ ಶಾಂತಿ ಹೇಳ್ತಾಳೆ. ಅತ್ತೆ, ನೀವು ತಪ್ಪು ತಿಳ್ಕೊಂಡಿದೀರಾ. ದುಡ್ಡು ತೋರಿಸಿದ ತಕ್ಷಣ ಎಲ್ರೂನು ಬಾಯ್ ಬಿಡ್ತಾರೆ ಅಂತ ಅನ್ಕೊಂಡ್ಬಿಡ್ಬೇಡಿ. ಇದ್ರಿಂದ ನಿಮ್ಗಿನ್ನು ಏನೇನ್ ಸಮಸ್ಯೆ ಬರುತ್ತೋ ಹೇಳೋದಕ್ಕಂತೂ ಆಗೋದಿಲ್ಲ. ದೊಡ್ಡ ಕಷ್ಟದಲ್ಲಿ ಸಿಕ್ಕಾಕೊಂಡ್ಬಿಟ್ರಿ ಇವಾಗ ಅಂತ ಶ್ರುತಿ ಹೇಳ್ತಿರ್ತಾಳೆ. ಏನ್ ಮಾಡೋದು, ಇದರಿಂದ ಹೇಗ್ ತಪ್ಪಿಸ್ಕೊಳ್ಳೋದು ಅಂತ ಶಾಂತಿ ಯೋಚನೆ ಮಾಡ್ತಿರ್ತಾಳೆ. ಈ ಕಡೆ ಮನೆಗ್ ಬಂದು ಶಾಂತಿ ಯೋಚನೆ ಮಾಡ್ಬೇಕಾದ್ರೆ ರವಿ ಬಂದು ಎಲ್ಲಾ ವಿಷಯನೂ ರಂಗನಾಥ್ ಮತ್ತೆ ಮನೆಯವ್ರ ಹತ್ರ ಹೇಳ್ತಾನೆ. ಅದನ್ನ ಕೇಳಿ ಸೂರ್ಯ ಮೀನಾ ಇಬ್ರು ಟೆನ್ಷನ್ ಆದ್ರೆ ರಂಗನಾಥ್ ಅವ್ರು ಬಂದು ಶಾಂತಿಗೆ ಚೆನ್ನಾಗಿ ಬೈತಾರೆ. ಅದಕ್ಕೆ ಶಾಂತಿ ರವಿಗೆ ಬೈತಿರ್ತಾಳೆ, ನೀನ್ ಯಾಕೆ ಬಂದಿದ್ದೀನಲ್ಲ ಇಲ್ಲಿ ಹೇಳ್ದೆ ಅಂತ. ಏನ್ ಮಾಡದಮ್ಮ, ನೀವ್ ಮಾಡಿರೋ ಕೆಲ್ಸ ಅಂತದ್ದು, ಅದಕ್ಕೆ ನಾನು ಯಾವ್ದನ್ನು ಮುಚ್ಚು ಮರೆ ಮಾಡ್ದೆ ಅಪ್ಪಯ್ಯನ ಹತ್ರ ಹೇಳ್ಬಿಟ್ಟೆ ಅಂತ ರವಿ ಹೇಳ್ತಿರ್ತಾನೆ. ಆಗ ಶಾಂತಿ ರವಿನ ಗುರಾಯಿಸ್ಬೇಕಾದ್ರೆ, ಏಯ್ ಅಲ್ಲೇನೇ ನೋಡ್ತಾ ಇದ್ಯಾ, ನಾನ್ ಕೇಳೋದಕ್ಕೆ ಸರಿಯಾಗಿ ಉತ್ತರ ಕೊಡು. ಸ್ವಲ್ಪನಾದ್ರೂ ಬುದ್ಧಿ ಇದೆಯೇನೆ ನಿನ್ಗೆ? ನೀನ್ ವಯಸ್ಸಿಗೆ ತಕ್ಕಂತೆ ಯೋಚನೆ ಮಾಡೋದಕ್ಕೆ ನಿನ್ ಬರೋದಿಲ್ವಾ ಅಂತ ರಂಗನಾಥ್ ಅವರು ಬೈತಾರೆ. ಅಪ್ಪ, ಅಮ್ಮ ದುಡ್ಡು ಕೊಡೋದಕ್ಕೆ ಹೋಗಿದ್ದಕ್ಕೆ ಅವ್ರು ಇನ್ನೂ ಕೋಪ ಜಾಸ್ತಿ ಮಾಡ್ಕೊಂಡ್ರು. ಇನ್ಮೇಲೆ ನಾವೇನೇ ಹೇಳಿದ್ರು ಅವ್ರು ಕೇಳೋ ಪರಿಸ್ಥಿತಿನಲ್ಲಿ ಇಲ್ಲ ಅಂತ ರವಿ ಹೇಳ್ತಾನೆ. ಅಪ್ಪ, ನಾವಿವಾಗ ತಾನೇ ಹೋಗಿ ಲಾಯರ್ನ ಮೀಟ್ ಮಾಡ್ಕೊಂಡ್ ಬಂದ್ವಿ. ಅವರು ಆ ಅಸೋಸಿಯೇಷನ್ ಲೇಡಿ ಹತ್ರ ಹೋಗಿ ಮಾತಾಡಿ ಈ ಸಮಸ್ಯೆನ ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ರು ಅಂತ ಸೂರ್ಯ ಹೇಳಿದ್ರೆ, ಅವ್ರೇನಾದ್ರೂ ರೋಹಿಣಿಗೆ ಸಪೋರ್ಟ್ ಮಾಡ್ಕೊಂಡ್ ಮಾತಾಡಿದ್ರು ಅಂತಂದ್ರೆ ಇವ್ರಿಗೆ ಡೈವರ್ಸ್ ಸಿಗೋದಿಲ್ಲ ಅಂತ ಹೇಳಿದ್ರು ಮಾವ ಅಂತ ಮೀನಾ ಹೇಳ್ತಾಳೆ. ಅಪ್ಪಯ್ಯ, ಇವಾಗ ಸಕ್ರಮ್ನವ್ರು ಮಾಡಿರೋ ತೊಂದ್ರೆಯಿಂದ ಎಲ್ಲ ಆ ಪೌಡ್ರಿಗೆ ಸಪೋರ್ಟ್ ಮಾಡೋ ರೀತಿ ಆಗೋಗುತ್ತಪ್ಪ. ಅವ್ರ ಪ್ರಕಾರ ನಾವೇ ಸರಿ ಇಲ್ಲ, ಆ ಪೌಡ್ರೆ ಎಲ್ಲ ಸತ್ಯ ಹೇಳ್ತಿರೋದು, ಅವಳು ಸರಿ ಇದ್ದಾಳೆ ಅಂತ ಅವ್ರು ಅನ್ಕೊಳೋದಿಲ್ವಾ ಅಪ್ಪಯ್ಯ? ಸಕ್ರಮ ಒಂದೊಂದ್ಸಲಿ ಅದ್ಯಾಕೆ ಈ ರೀತಿ ದಡ್ತನದ ಕೆಲ್ಸ ಮಾಡ್ತಾರೋ ಗೊತ್ತಿಲ್ಲ ಅಂತ ಸೂರ್ಯ ಹೇಳ್ತಿರ್ತಾನೆ. ಇದಕ್ಕೆ ಕಣೆ ನಾನ್ ಅವತ್ತಿಂದ ಹೇಳ್ಕೊಂಡ್ ಬಂದಿದ್ದು, ಸ್ವಲ್ಪ ಸಮಾಧಾನವಾಗಿರು ಅಂತ. ಒಂದ್ಸಲಿನಾದ್ರೂ ನನ್ ಮಾತನ್ನ ನೀನ್ ಕೇಳಿಸ್ಕೊಂಡ್ಯಾ ಅಥವಾ ಕೇಳೋ ಮನ್ಸಾದ್ರೂ ಮಾಡ್ದ್ಯಾ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಯಾಕೋ ಪೆಂಗ್ಯ, ಯಾವಾಗ್ಲೂ ನೀನು ಸಕ್ರೆ ಹಿಂದೆನೆ ತಿರ್ಗಾಡ್ತಿದ್ದೆ, ಇವತ್ತೇನು ಸಕ್ರೆ ಜೊತೆ ಹೋಗಿಲ್ಲ ನೀನು ಅಂತ ಸೂರ್ಯ ಕೇಳ್ಬೇಕಾದ್ರೆ, ನೀನೇನು ಬರ್ಬೇಡ, ಎಲ್ಲ ನಾನೇ ನೋಡ್ಕೋತೀನಿ ಅಂತ ಅಮ್ಮ ಹೇಳಿದ್ರು ಕಣೋ, ಅದಕ್ಕೆ ನಾ ಹೋಗಿಲ್ಲ ಅಂತ ಮನೋಜ ಹೇಳ್ತಿರ್ತಾನೆ.
ಓ, ಹಾಗಿದ್ರೆ ನಿನ್ಗೆ ಅಮ್ಮ ಮುಂಚೆನೆ ಹೋಗಿ ದುಡ್ಡು ಕೊಡ್ತಾರೆ ಅಂತ ಗೊತ್ತಿತ್ತೇನೋ? ಹಾಗಿದ್ಮೇಲೆ ಬೇಡ ಅಂತ ಹೇಳ್ಬೇಕಾಗಿತ್ತು ತಾನೆ ಅಂತ ರವಿ ಕೇಳ್ತಾನೆ. ಲೋ ಅಪ್ಪಿ, ಅಮ್ಮ ಮಾತಾಡ್ತೀನಿ ಅಂತ ಹೋದ್ರು, ದುಡ್ಡು ಕೊಡ್ತೀನಿ ಅಂತ ಹೇಳಿದಿದ್ರೆ ನಾನ್ ಅವಾಗ್ಲೇ ಬೇಡ ಅಂತ ಹೇಳ್ತಿದ್ದೆ ಕಣೋ. ಅವ್ರು ನನ್ನ ಹತ್ರ ಈ ವಿಷಯ ಹೇಳೇ ಇಲ್ಲ ಅಂತ ಮನೋಜ ಹೇಳ್ತಾನೆ. ದೇವ್ರ ದಯದಿಂದ ಸಕ್ರೆ ಮನೋಜನ್ನ ಕರ್ಕೊಂಡೋಗಿದ್ರೆ ಆ ಲೇಡಿಯನ್ನ ಅಲ್ಲೇ ಪೊಲೀಸ್ ಅವ್ರಿಗೆ ಹಿಡ್ಕೊಟ್ಬಿಟ್ಟಿರೋರು. ಸಕ್ರೆ ಮಾತ್ರ ಹೋಗಿರೋದಕ್ಕೆ ಅವ್ರು ಹೆದರ್ಸಿ ಬಿಟ್ಟು ಹೋಗಿದಾರ ಅಷ್ಟೇನೆ ಅಂತ ಸೂರ್ಯ ಹೇಳ್ತಿರ್ತಾನೆ. ಅದು ನಾನು ಮನೋಜನ್ ಸಮಸ್ಯೆನ ಹೇಗಾದ್ರೂ ಮಾಡಿ ಸರಿ ಮಾಡೋಣ ಅಂತ ಹೋದೆ ಅಷ್ಟೇನೆ ಅಂತ ಶಾಂತಿ ಹೇಳ್ತಾಳೆ. ನೋಡು ಸಕ್ರೆ, ಅದನ್ನೆಲ್ಲ ಸರಿಯಾದ ದಾರಿಲಿ ಹೋಗಿ ಮಾಡ್ಬೇಕು. ಈ ರೀತಿ ಲಂಚ ಕೊಡೋದು ಕಾನೂನಿನ ಪ್ರಕಾರ ತಪ್ಪು ಅಂತ ನಿನ್ ಗೊತ್ತಿಲ್ವಾ ಅಂತ ಸೂರ್ಯ ಕೇಳ್ತಾನೆ. ಅದನ್ನ ನೀನ್ ನನ್ಗೆ ಹೇಳ್ತಾ ಇದ್ಯಾ? ನೀನ್ ಮಾಡ್ದಿರೋ ತಪ್ಪುನೇನ್ ನಾನೇನ್ ಮಾಡಿಲ್ವಲ್ಲ ಅಂತ ಶಾಂತಿ ಹೇಳ್ತಿರ್ತಾಳೆ. ಅತ್ತೆ, ಅವ್ರು ಯಾವತ್ತೂ ನ್ಯಾಯವಾಗಿ ಒಂದ್ ವಿಷಯದ ಬಗ್ಗೆ ಯೋಚನೆ ಮಾಡ್ತಾರೆ. ಯಾರಿಗೂ ಯಾವತ್ತೂ ಅನ್ಯಾಯ ಮಾಡ್ದವ್ರಲ್ಲ, ಅಡ್ದಾರಿ ಹಿಡ್ದವ್ರಲ್ಲ. ಇದುವರೆಗೂ ಅವರು ಯಾವ್ದೇ ತಪ್ಪು ಕೆಲ್ಸಕ್ಕೆ ಸಪೋರ್ಟ್ ಮಾಡ್ದವ್ರಲ್ಲ, ಯಾವ್ ತಪ್ಪು ಮಾಡ್ದವ್ರು ಅಲ್ಲ ಅಂತ ಮೀನಾ ಕೋಪದಲ್ಲಿ ಹೇಳ್ತಾಳೆ. ಶಾಂತಿ, ನೀನ್ ಮೊದ್ಲಿಂದನೂ ಮಾಡೋ ಕೆಲ್ಸದಲ್ಲಿ ಏನಾದ್ರೂ ಒಂದು ಸಮಸ್ಯೆ ತಂದಿಡ್ತೀಯಲ್ಲೇ, ಸ್ವಲ್ಪನಾದ್ರೂ ಬುದ್ಧಿ ಅನ್ನೋದಿದ್ಯಾ ಅಥವಾ ಲದ್ದಿ ಏನಾದ್ರೂ ತುಂಬಿದ್ಯಾ ಅಂತ ರಂಗನಾಥ್ ಅವರು ಬೈತಾರೆ. ರೀ, ಬೇಕಿದ್ರೆ ನಾನ್ ಮತ್ತೆ ಆ ಯಮ್ಮನ್ ಹತ್ರ ಹೋಗಿ ಮಾತಾಡಿ ಇದನ್ನೆಲ್ಲ ಸರಿ ಮಾಡ್ಲಾ ಅಂತ ಶಾಂತಿ ಕೇಳ್ಬೇಕಾದ್ರೆ, ಯಾಕ್ ಸಕ್ರೆ, ಮಾಡಿರೋ ಅವಾಂತರ ಎಲ್ಲ ಸಾಕಾಗಿಲ್ವಾ? ಮತ್ತೆ ನೀವ್ ಹೋಗಿ ಮಾತಾಡಿ ಆ ಯಮ್ಮಂಗ್ ಏನಾದ್ರು ಟೆನ್ಷನ್ ಜಾಸ್ತಿ ಆಗೋಯ್ತು ಅಂದ್ರೆ ಸೀದಾ ನಿಮ್ಮನ್ನು ಕರ್ಕೊಂಡೋಗಿ ಸ್ಟೇಷನ್ ಅಲ್ಲಿ ಕೂರಿಸ್ತಾರೆ, ಪರವಾಗಿಲ್ವಾ ಅಂತ ಸೂರ್ಯ ಕೇಳ್ತಾನೆ. ಅದನ್ನ ಕೇಳಿ ಶಾಂತಿಗೆ ಭಯ ಆಗತ್ತೆ. ಏನ್ ಅವಶ್ಯಕತೆ ಇಲ್ಲ, ಬಾಯಿ ಮುಚ್ಕೊಂಡ್ ಸುಮ್ನಿದ್ರೆ ಸರಿ. ಸೂರ್ಯ, ಆ ಅಸೋಸಿಯೇಷನ್ ಅಲ್ಲಿರೋ ಆ ಹೆಂಗ್ಸನ್ನ ಮೀಟ್ ಮಾಡಿ ನಾವೇನಾದ್ರೂ ಮಾತಾಡ್ಬೇಕು ಕಣ. ಅವ್ರು ಆ ರೋಹಿಣಿನ ಕಣ್ ಮುಚ್ಕೊಂಡ್ ನಂಬ್ತಾ ಇದಾರೆ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಅಪ್ಪಯ್ಯ, ಈ 2 ವರ್ಷ ನಮ್ಮನ್ನೇ ಯಾಮಾರ್ಸಿರೋಳ್ಗೆ ಅವ್ರನ್ನ ಯಾಮಾರ್ಸೋದ್ ಎಷ್ಟು ದೊಡ್ಡ ವಿಷಯ ಹೇಳು ಅಂತ ಸೂರ್ಯ ಹೇಳ್ತಾನೆ. ಹೇಗಾದ್ರೂ ಮಾಡಿ ಆ ರೋಹಿಣಿ ಬಣ್ಣ ಏನು ಅನ್ನೋದನ್ನ ಅವ್ರಿಗೆ ತೋರ್ಸ್ಲೇಬೇಕು ಕಣೋ. ಮನೋಜನ ಅವಳು ಯಾವ ರೀತಿ ಯಾಮಾರ್ಸಿದಾಳೆ, ನಮ್ ಕುಟುಂಬಕ್ಕೆ ಏನೇನೆಲ್ಲ ಅನ್ಯಾಯ ಮಾಡಿದಾಳೆ, ಎಂತ ಸುಳ್ಳು ಹೇಳಿದಾಳೆ ಅಂತ ಅವ್ರಿಗೆ ಅರ್ಥ ಮಾಡಿಸ್ಬೇಕು. ಇದು ದುಡ್ಡು ಕೊಟ್ಟು ಸರಿ ಮಾಡೋ ಅಂತ ವಿಷಯ ಅಲ್ಲ ಕಣೋ. ನಿಮ್ಮಮ್ಮ ಏನೋ ದಡ್ತನದ ಕೆಲ್ಸ ಮಾಡಿದಾಳೆ, ಆದ್ರೆ ನಾವು ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಇದಕ್ಕೊಂದು ಪರಿಹಾರ ಕಂಡುಹಿಡಿಬೇಕು ಅಂತ ರಂಗನಾಥ್ ಅವ್ರು ಹೇಳ್ದಾಗ, ಸರಿ ಅಪ್ಪಯ್ಯ ಅಂತ ಸೂರ್ಯ ಹೇಳ್ತಾನೆ. ಅವ್ರಿಗೆ ರೋಹಿಣಿ ನಿಜ ಬಣ್ಣ ಗೊತ್ತಾದ್ರೇನೆ ಅವಳಿಗೆ ಸಪೋರ್ಟ್ ಮಾಡೋದನ್ನ ನಿಲ್ಸೋದು. ಆಗ ಈ ಡೈವರ್ಸ್ ಕೇಸು ಆದಷ್ಟು ಬೇಗ ಮುಗಿಯುತ್ತೆ. ಇಲ್ಲ ಅಂದ್ರೆ ಇನ್ನು ಕೋರ್ಟ್ ಅಲ್ಲಿ ಕೇಸ್ ಎಳ್ಕೊಂಡೋಗುತ್ತೆ ಕಣೋ. ಇದಕ್ಕೆ ಕೊನೆ ಎನ್ನದೇ ಇರೋದಿಲ್ಲ ಆಮೇಲೆ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಸರಿಯಪ್ಪ, ನೀವ್ ಹೇಳ್ದಂಗೆ ಮೊದ್ಲು ಆ ಯಮ್ಮನ ಹತ್ರ ಹೋಗಿ ಈ ವಿಷಯದ ಬಗ್ಗೆ ಎಲ್ಲ ಮಾತಾಡ್ತೀನಿ ಅಂತ ಸೂರ್ಯ ಹೇಳ್ತಾನೆ. ಸರಿ ಕಣ, ಮೊದ್ಲು ಅದಕ್ಕೇನ್ ಬೇಕೋ ಅದನ್ನೆಲ್ಲ ವ್ಯವಸ್ಥೆ ಮಾಡ್ಕೊ ಅಂತ ಹೇಳಿ ರಂಗನಾಥ್ ಅವ್ರು ಸೂರ್ಯನ್ಗೆ ಒಪ್ಪಿಸ್ತಾರೆ. ಏ ಶಾಂತಿ, ನನಗ್ ಗೊತ್ತಿಲ್ದಂಗೆ ಮತ್ತೆ ಏನಾದ್ರೂ ಇಂತ ಎಡವಟ್ ಮಾಡ್ದೆ ಅಂತಂದ್ರೆ ನಾನ್ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಗಂಡ್ ಮಕ್ಳಿಗೆ ನಾವ್ ಯಾವತ್ತಿದ್ರು ಬುದ್ಧಿ ಹೇಳ್ಕೊಡ್ಬೇಕೆ ಹೊರ್ತು ಅವ್ರೇ ನಮ್ಗೆ ಬುದ್ಧಿ ಹೇಳೋ ತರ ಇಟ್ಕೊಳ್ಬಾರ್ದು. ಛೀ, ಇಷ್ಟ್ ದೊಡ್ಡ ಹೆಂಗ್ಸಾದ್ರು ಅದ್ ಯಾವಾಗ ಬುದ್ಧಿ ಕಲಿತೀಯೋ ಏನೋ ಅಂತ ಬೈತಾ ರಂಗನಾಥ್ ಅವರು ರೂಮ್ಗೆ ಹೋಗ್ತಾರೆ. ಉಳ್ದವ್ರೆಲ್ರೂ ಅಲ್ಲಿಂದ ಹೋಗಾದ್ಮೇಲೆ ಶಾಂತಿ ಮತ್ತೆ ಮನೋಜ ಮಾತ್ರ ಅಲ್ಲೇ ಕುತ್ಕೊಂಡಿರ್ತಾರೆ. ಅಮ್ಮ, ಏನಮ್ಮ ಇದೆಲ್ಲ? ಇವ್ರು ಹೇಳ್ತಾರದ್ ನೋಡಿದ್ರೆ ಈ ಕೇಸ್ ಇವಾಗ್ಲೇ ಮುಗಿಯೋ ತರ ಅನ್ನಿಸ್ತಿಲ್ವಲ್ಲಮ್ಮ. ನನ್ಗ್ ಯಾವಾಗ ಮದ್ವೆ ಆಗೋದು, ನನ್ಗ್ ಯಾವಾಗಮ್ಮ ಚಿನ್ನು ಬರೋದು ಅಂತ ಮನೋಜ ಕೇಳಿದಾಗ, ಏಯ್ ಚಿನ್ನು ಅಂತೆ ಚಿನ್ನು, ಸುಮ್ನೆ ಕುತ್ಕೊಳ, ನನ್ ತಲೆನೋ ನನ್ಗೆ. ಆದ್ರೂ ಮನೋಜ, ಆದಷ್ಟು ಬೇಗ ನಿನಗೆ ಒಂದ್ ಹುಡ್ಗಿನ ಹುಡ್ಕಿ ಮದ್ವೆ ಮಾಡ್ಸೋ ಜವಾಬ್ದಾರಿ ನಂದು. ಒಬ್ಳು ತಾಯಿಯಾಗಿ ನಾನ್ ಏನ್ ಮಾಡ್ಬೇಕು ಅದನ್ನ ಮಾಡ್ತೀನಿ ಕಣೋ ಅಂತ ಹೇಳಿ ಶಾಂತಿ ಅಲ್ಲಿಂದ ಹೋದ್ರೆ, ಮನೋಜ ಮಾತ್ರ ನನ್ಗ್ ಯಾವಾಗ ಮದ್ವೆ ಆಗತ್ತೆ, ನನ್ಗ್ ಯಾವಾಗ ಚಿನ್ನು ಬರ್ತಾಳೆ ಅಂತ ಯೋಚನೆ ಮಾಡ್ಕೊಂಡು ಕೊರಗ್ತಾ ಇರ್ತಾನೆ. ಈ ಕಡೆ ಮೀನಾ ರೂಮ್ ಅಲ್ಲಿ ಯೋಚನೆ ಮಾಡ್ತಾ ಕುತ್ಕೊಂಡಿರ್ತಾಳೆ. ಅಷ್ಟೊತ್ಗೆ ಸೂರ್ಯ ರೂಮ್ ಒಳಗಡೆ ಬರ್ತಾನೆ. ಯಾಕ್ ಮೀನಮ್ಮ, ಏನಾಯ್ತು, ಯಾಕೆ ಯೋಚನೆ ಮಾಡ್ತಾ ಕುತ್ಕೊಂಡಿದ್ಯಾ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಏನ್ರಿ ಮಾಡ್ಲಿ, ಅತ್ತೆ ಈ ರೀತಿ ಮಾಡ್ಬಿಟ್ರಲ್ಲ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ ಅಂತ ಮೀನಾ ಹೇಳ್ತಾಳೆ. ನೋಡು ಮೀನಮ್ಮ, ನಮ್ಮ ಅಪ್ಪಯ್ಯ ಸೇಮ್ ಈ ಟ್ರೈನ್ ಟ್ರ್ಯಾಕ್ ತರಾನೇ ಒಂದೇ ಲೆವೆಲ್ ಅಲ್ಲಿ ಹೋಗ್ತಿರ್ತಾರೆ. ಆದ್ರೆ ನಮ್ ಸಕ್ರೆ ಹಂಗಲ್ಲ, ಈ ಸುಮ್ನೆ ತಿರುವುಗಳಿರ್ತಾವ ನೋಡು, ಅಂತ ರೋಡ್ ಅಲ್ಲಿ ಹೋಗುವಂತ ಅವ್ರು ಅವಾಗವಾಗ ಹೆಚ್ಚು ಕಮ್ಮಿ ಮಾಡ್ಕೋತಾನೆ ಇರ್ತಾರೆ. ಯಾವ್ದನ್ನು ಸ್ಟ್ರೈಟ್ ಆಗಿ ಮಾಡಿ ಅವ್ರಿಗೆ ಅಭ್ಯಾಸನೇ ಇಲ್ಲ ಅಂತ ಸೂರ್ಯ ಹೇಳ್ತಿರ್ತಾನೆ. ಆದ್ರೆ ರೀ, ಅತ್ತೆ ಇವಾಗ ಇರೋ ಸಮಸ್ಯೆನ ಇನ್ನೂ ದೊಡ್ಡದ್ ಮಾಡ್ಬಿಟ್ರಲ್ಲ. ಈಗ ಆ ಅಸೋಸಿಯೇಷನ್ ಹೆಂಗ್ಸಿನ್ ಮನ್ಸನ್ನ ಬದ್ಲಾಯಿಸ್ಬೇಕಲ್ರಿ, ಇಲ್ಲಾಂದ್ರೆ ಅತ್ತೆ ಏನಾದ್ರೂ ಮತ್ತೆ ಕಷ್ಟದಲ್ಲಿ ಸಿಕ್ಕಾಕೋತಾರೆ ಅಂತ ಮೀನಾ ಹೇಳ್ತಾಳೆ. ಹೌದು ಮೀನಾ, ಆಮೇಲೆ ಆ ಪೌಡರ್ ಕಡೆ ಪಾಯಿಂಟ್ ಸ್ಟ್ರಾಂಗ್ ಆಗ್ಬಿಡುತ್ತೆ, ಆದ್ರಿಂದ ಈ ಪೆಂಗಿನ್ಗೂ ಬೇಗ ಡೈವರ್ಸ್ ಸಿಗೋದಿಲ್ಲ ಅಂತ ಸೂರ್ಯ ಹೇಳ್ತಾನೆ. ಹೌದು ರೀ, ಇದೊಂದು ಕಾರಣ ಸಿಕ್ಕಿದ್ರೆ ಸಾಕು, ರೋಹಿಣಿ ಎಲ್ಲಾ ತಪ್ಪನ್ನು ಅತ್ತೆ ಕಡೆನೆ ತಿರುಗಿಸಿ ಬಿಟ್ಬಿಡ್ತಾಳೆ. ಎಲ್ಲದಕ್ಕೂ ಕಾರಣ ಇವ್ರೆ ಅಂತ ಬೆರಳು ಮಾಡಿ ತೋರಿಸ್ತಾಳೆ. ಅದಕ್ಕೂ ಮುಂಚೆ ನಾವೇನಾದ್ರೂ ಮಾಡ್ಲೇಬೇಕು ರೀ ಅಂತ ಮೀನಾ ಹೇಳ್ಬೇಕಾದ್ರೆ, ಹೌದು ಮೀನಮ್ಮ, ಆಕ್ಚುಲಿ ಆ ಅಸೋಸಿಯೇಷನ್ ಲೇಡಿ ಬಂದಿದ್ರಲ್ಲ, ಅವ್ರ ಗಂಡ ಬ್ಯಾಂಕ್ ಅಲ್ಲಿ ಅಂತ ಕೆಲಸ ಮಾಡ್ತಿರೋದು. ನಾನ್ ಇದ್ರ ಬಗ್ಗೆ ವಿಚಾರಿಸ್ದೆ, ಅವ್ರ ಹತ್ರನೇ ಹೋಗಿ ಮಾತಾಡೋಣ ಅಂತ ಸೂರ್ಯ ಹೇಳ್ದಾಗ,
ಯಾಕ್ರಿ ಅಂತ ಮೀನಾ ಕೇಳ್ತಾಳೆ. ಯಾಕಂದ್ರೆ ನಮ್ ವಿಷಯದ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಅವ್ರ ಹತ್ರ ನಾವ್ ಹಿಂಗಿಂಗೆ ಅಂತ ಎಲ್ಲ ಸೊಲ್ಬಿಟ್ರೆ ಅವ್ರ ಹೆಂಡತಿ ಹತ್ರ ಹೋಗಿ ಎಲ್ಲ ಸೊಲ್ತಾರೆ ಅಂತ ಸೂರ್ಯ ಹೇಳ್ದಾಗ, ಅವ್ರ್ ಹೇಳಿದ್ರೆ ಅದನ್ನ ಅವ್ರು ಕೇಳ್ತಾರ ಅಂತ ಮೀನಾ ಕೇಳ್ತಾಳೆ. ಗಂಡಂದ್ರ ಮಾತನ್ನ ಯಾವ್ ಹೆಂಡತಿ ತಾನೇ ಕೇಳ್ತಾಳೆ ಅಂತ ಸೂರ್ಯ ಗೊಣಗ್ಬೇಕಾದ್ರೆ, ಏನ್ ಹೇಳಿದ್ರಿ ಅಂತ ಮೀನಾ ಕೇಳ್ತಾಳೆ. ಏನಿಲ್ಲಮ್ಮ, ನಾನು ನಿನ್ ಬಗ್ಗೆ ಹೇಳಿಲ್ಲ, ಕೆಲವರು ಹಂಗಿದಾರೆ ಅಂತ ಹೇಳ್ದೆ. ನಾವ್ ಹೋಗಿ ಬೇಕಿದ್ರೆ ಅವ್ರ ಹತ್ರ ಮಾತಾಡೋಣ ಅಂತ ಸೂರ್ಯ ಹೇಳ್ದಾಗ, ಬೇಡ ರೀ, ನಾವು ಅವ್ರ ಗಂಡನ್ನ ನೋಡಿ ಮಾತಾಡಿದ್ವಿ ಅಂತ ಅದ್ರಿಂದ ಆ ಹೆಂಗ್ಸು ಇನ್ನೂ ಕೋಪ ಮಾಡ್ಕೊಂಡ್ರೆ ಅಂತ ಮೀನಾ ಕೇಳ್ತಾಳೆ. ಓ, ಹಂಗ್ ಹೇಳ್ತೀಯಾ? ಆದ್ರೆ ಇವಾಗ ಏನ್ ಮಾಡೋದು ಮೀನಮ್ಮ ಅಂತ ಸೂರ್ಯ ಕೇಳ್ತಾನೆ. ನೋಡಿ, ನಾವ್ ಡೈರೆಕ್ಟ್ ಆಗಿ ಅವ್ರ ಹತ್ರನೇ ಹೋಗಿ ಮೀಟ್ ಮಾಡಿ ಮಾತಾಡೋಣ ಅಂತ ಮೀನಾ ಸಜೆಸ್ಟ್ ಮಾಡ್ತಾಳೆ. ಅಯ್ಯೋ, ಸುಮ್ನೆ ಇರು ಮೀನಮ್ಮ, ಆ ಪೌಡ್ರು ಆ ಹೆಂಗ್ಸ್ಗೆ ಬ್ರೈನ್ ಚೆನ್ನಾಗ್ ವಾಶ್ ಮಾಡ್ಬಿಟ್ಟಿದಾಳೆ. ನಾವ್ ಹೋಗಿದ ತಕ್ಷಣ ನೀವೆಷ್ಟೇ ಆದ್ರೂ ಆ ಮನೋಜನ್ ಫ್ಯಾಮಿಲಿ ಅಲ್ವಾ, ನಾನ್ ಯಾಕೆ ನೀವ್ ಹೇಳಿದಿನೆಲ್ಲ ನಂಬೇಕು, ಹೋಗಿ ಅಂತ ಹೇಳ್ಬಿಟ್ರೆ ಅಂತ ಸೂರ್ಯ ಕೇಳ್ತಾನೆ. ನೀವ್ ಹೇಳೋದು ನಿಜಾನೇ, ನಾವ್ ಹೇಳೋದನ್ನ ಅವ್ರು ನಂಬ್ತಾರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಾವು ನಿಮ್ ಅಣ್ಣನ್ ಕರ್ಕೊಂಡ್ ಹೋಗ್ಬೋದಲ್ವಾ ಅಂತ ಮೀನಾ ಹೇಳ್ದಾಗ, ಯಾರ್ನ? ಆ ಪೆಂಗಿಯನ್ನ? ಯಾಕೆ ಅಂತ ಸೂರ್ಯ ಕೇಳ್ತಾನೆ. ನೋಡ್ರಿ, ಆ ರೋಹಿಣಿ ಇಲ್ದೇರ ಸುಳ್ಳೆಲ್ಲ ಹೇಳಿರ್ತಾಳೆ, ಅದ್ರಿಂದ ನೋವು ಅನ್ಭವಿಸಿರೋದು ನಿಮ್ ಅಣ್ಣ. ಅವನೇ ಬಂದು ಆ ರೋಹಿಣಿ ಯಾಮಾರ್ಸಿರೋಂತ ವಿಷಯನ ಡೈರೆಕ್ಟ್ ಆಗಿ ಬಂದ್ ಹೇಳಿದ್ರೆ ಅದು ಅವ್ರಿಗೆ ಅರ್ಥ ಆಗತ್ತೆ. ಅದ್ರ ಬಗ್ಗೆ ಅವ್ರು ಸ್ವಲ್ಪ ಯೋಚನೆ ಮಾಡ್ಬೋದಲ್ವಾ ಅಂತ ಮೀನಾ ಹೇಳಿದಾಗ, ಕರೆಕ್ಟ್ ಆಗಿ ಸೋಲ್ದೆ ಮೀನಮ್ಮ ನೀನು. ಯಾಮಾರಿರೋದೇ ಅವನಲ್ವಾ, ಅವ್ನ್ ಮುಟ್ಟಾಳಾಗಿದ್ ಕತೆನ ಅವನೇ ಹೇಳಿದ್ರೆ ಚೆನ್ನಾಗಿರತ್ತೆ. ಆದ್ರೆ ಒಂದು ಡೌಟ್ ಮೀನಮ್ಮ, ಏನಾದ್ರೂ ಅಲ್ಲಿಗ್ ಬಂದು ಹೇಳಕ್ ಹೋಗಿ ಇನ್ನೇನ ಹೇಳಿ ಎಲ್ಲ ಎಡವಟ್ ಮಾಡ್ಬಿಟ್ರೆ ಏನ್ ಮಾಡೋದು ಅಂತ ಸೂರ್ಯ ಕೇಳ್ತಾನೆ. ನೋಡ್ರಿ, ಅಲ್ಲಿ ಏನ್ ನಡೀತೋ ಅದ್ರ ಬಗ್ಗೆ ಹೇಳಿದ್ರೆ ಅವ್ರ ಅಷ್ಟು ಸಾಕು, ಹಾಗೆ ಅವ್ರ ಏನ್ ಮಾತಾಡ್ಬೇಕು ಅಂತ ನೀವೇ ಅವ್ರಿಗೆ ಹೇಳ್ಕೊಟ್ಬಿಡಿ ಅಂತ ಮೀನಾ ಹೇಳ್ತಾಳೆ. ಅಯ್ಯೋ, ಸುಮ್ನೆ ಇರು ಮೀನಮ್ಮ, ಅವನ್ ಹೇಳ್ಕೊಡೋಷ್ಟ್ರಲ್ಲಿ ನನ್ಗೆ ಹೋಗಿ ಬಂದ್ಬಿಡುತ್ತೆ ಜೀವ. ಆದ್ರೂ ಒಂದ್ಸಲಿ ಟ್ರೈ ಮಾಡ್ತೀನಿ, ಅವ್ನ್ ಬರ್ಲಿ, ಅವನ್ ಹತ್ರ ನಾನ್ ಮಾತಾಡ್ತೀನಿ ಅಂತ ಸೂರ್ಯ ಹೇಳ್ತಾನೆ. ರೀ, ಮನೇಲಿ ಈ ವಿಷಯದ ಬಗ್ಗೆ ಮಾತಾಡೋದ್ ಬೇಡ. ಅತ್ತಿಗೆ ಏನಾದ್ರೂ ಗೊತ್ತಾಯ್ತು ಅಂತ ಅಂದ್ರೆ ನಾವೇ ಏನೋ ಅವ್ರನ್ನ ಕರ್ಕೊಂಡೋಗಿ ಯಾವ್ದೋ ಸಮಸ್ಯೆಯಲ್ಲಿ ಸಿಕ್ಕಾಕಿಸ್ತೀವಿ ಅಂತ ಅನ್ಕೋತಾರೆ ಅಂತ ಮೀನಾ ಹೇಳ್ತಾಳೆ. ಆಹಾಹಾ ಮೀನಮ್ಮ, ನಿಂದು ತಲೆ ಅಲ್ಲ ಕಣೆ, ಸಕ್ಕರೆ ಬಗ್ಗೆ ಸಕ್ಕದಾಗ್ ತಿಳ್ಕೊಂಡ್ ಇಟ್ಕೊಂಡಿದ್ಯಾ ಅಂತ ಹೇಳ್ತಾ ಸೂರ್ಯ ಮೀನನ್ನ ತಬ್ಕೋತಾನೆ. ಇಲ್ಲೇನಾದ್ರೂ ಮಾತಾಡ್ದೆ ಅಂತಂದ್ರೆ ಸಕ್ಕರೆ ಎಲ್ಲ ಹಾಳ್ ಮಾಡ್ಬಿಡ್ತಾರೆ. ಅದು ಅಲ್ದೆ ನಾವೇನಾದ್ರೂ ಅವನ್ಗೆ ಸಹಾಯ ಮಾಡಕ್ ಹೋಗ್ತಿದೀವಿ ಅಂತಂದ್ರೆ ಅದು ಸಕ್ಕರೆಗೆ ಇಷ್ಟನೇ ಆಗೋದಿಲ್ಲ. ನಾವು ನಾಳೆ ಡೈರೆಕ್ಟ್ ಆಗಿ ಅವ್ನ್ ಶೋರೂಮ್ ಹೋಗೋಣ, ಅಲ್ಲೇ ಅವನ ಹತ್ರ ಮಾತಾಡಿ ಅವನನ್ನ ಅಲ್ಲಿಂದ ಹಂಗೆ ಕರ್ಕೊಂಡ್ ಹೋಗ್ಬಿಡೋಣ ಅಂತ ಸೂರ್ಯ ಹೇಳಿ ಇದ್ರ ಬಗ್ಗೆನೇ ಯೋಚನೆ ಮಾಡ್ಬೇಕಾದ್ರೆ ಮೀನಾ ಕೂಡ ಸರಿ ಆಯ್ತು ಅಂತ ಒಪ್ಕೋತಾಳೆ. ಈ ಕಡೆ ಬೆಳಗ್ಗೆನೆ ಸೂರ್ಯ ಮೀನಾ ಇಬ್ರು ಸೇರಿ ಮನೋಜನ್ ಶೋರೂಮ್ಗೆ ಬರ್ತಾರೆ. ಮನೋಜ ಅಕೌಂಟ್ಸ್ ಎಲ್ಲ ನೋಡ್ಬೇಕಾದ್ರೆ ಛಾಯಾ ಬಂದು, ಬಾಸ್, ನಿಮ್ ತಮ್ಮ ಮತ್ತೆ ಅವ್ರ ವೈಫು ಶೋರೂಮ್ ಬಂದಿದಾರ್ ನೋಡಿ ಅಂತ ಹೇಳ್ತಾಳೆ. ಏನಾದ್ರೂ ತಗೊಳಕ್ ಬಂದಿರ್ತಾರೆ ಅಂತ ಸೂರ್ಯಂಗೆ ನೋಡ್ಕೊಂಡು ಮನೋಜ ಹೇಳ್ಬೇಕಾದ್ರೆ, ಬಾಸ್, ಅವ್ರ್ ಬರ್ತೀನಿ ಅಂತ ಏನಾದ್ರೂ ನಿಮ್ ಹತ್ರ ಹೇಳಿದ್ರಾ ಅಂತ ಛಾಯಾ ಕೇಳ್ತಾಳೆ. ಅಯ್ಯೋ, ಅಷ್ಟ್ರ ಮಟ್ಗೆ ಅವನ್ಗೆ ಮ್ಯಾನರ್ಸೇ ಗೊತ್ತಿಲ್ಲ ಅಂತ ಮನೋಜ ಹೇಳ್ತಿರ್ತಾನೆ. ಆಗ ಸೀನಾ ಬ್ರೋ ಮತ್ತೆ ಛಾಯಾ ಇಬ್ರು ಸೂರ್ಯ ಮತ್ತೆ ಮೀನನ್ನ ವೆಲ್ಕಮ್ ಮಾಡ್ತಾರೆ. ಏನ, ಇಬ್ರು ಶೋರೂಮ್ಗ್ ಬಂದ್ಬಿಟ್ಟಿದೀರಾ? ಏನ್ ಸಮಾಚಾರ? ನಮ್ ಮನೆಗೆ ಏನಾದ್ರೂ ಐಟಮ್ ಬೇಕು ಅಂದ್ರೆ ಅಮ್ಮನೇ ಹೇಳ್ತಿದ್ರಲ್ಲ. ಓ, ನಿನ್ ಹೆಂಡತಿ ಮನೆಗೆ ಏನಾದ್ರೂ ಐಟಮ್ ತಗೊಳಕ್ ಬಂದಿದ್ಯಾ? ಡಿಸ್ಕೌಂಟ್ ಎಲ್ಲ ಕೊಡಕ್ಕಾಗಲ್ಲ ಕಣೋ, ಎಲ್ಲ ಫಿಕ್ಸೆಡ್ ರೇಟ್. ಆಮೇಲೆ ಕೇಳಿದ್ರೆ ನಾನ್ ಸುಮ್ನೆ ಇರೋದಿಲ್ಲ ಲೊಟ್ಟೆ ಅಂತ ಮನೋಜ ಹೇಳ್ತಿರ್ತಾನೆ. ಅಡೋ, ಎಲ್ಲದಕ್ಕೂ ಒಂದೇ ರೇಟ್ ಅಂತ ಮನೋಜ ಹೇಳ್ಬೇಕಾದ್ರೆ, ಓ, ಎಲ್ಲದಕ್ಕೂ ಒಂದೇ ರೇಟಾ? ಹಾಗಿದ್ರೆ ಆ ಮಿಕ್ಸಿ ಬೆಲೆಗೆ ಆ ಟಿವಿನ ಕೊಡ್ತೀಯಾ ಅಂತ ಸೂರ್ಯ ಕೇಳ್ತಾನೆ. ಆ ಲೊಟ್ಟೆ, ಯಾಕ್ ಬಂದ್ಬಿಡು, ನಿನ್ಗೆ ಸಪರೇಟ್ ಆಗಿ ಡಿಸ್ಕೌಂಟ್ ಕೊಡೋದಿಲ್ಲ ಅಂತ ಹೇಳಕ್ ಬಂದೆ ಅಷ್ಟೇನೆ ಅಂತ ಮನೋಜ ಹೇಳ್ತಾನೆ. ಏನೋ ದೊಡ್ಡದಾಗ ಕೊಟ್ಟಿರೋಂತರ ಡೌ ಮಾಡ್ತಾನೆ ಅಂತ ಸೂರ್ಯ ಹೇಳ್ತಿರ್ತಾನೆ. ನಾವೇನು ಐಟಮ್ ತಗೊಳಕ್ ಬಂದಿಲ್ಲ ಅಂತ ಮೀನಾ ಹೇಳ್ಬೇಕಾದ್ರೆ, ಮತ್ ಯಾಕ್ ಬಂದ್ರಿ, ಏನ್ ಬೇಕಿತ್ತು ನಿಮ್ಗೆ ಅಂತ ಮನೋಜ ಕೇಳ್ತಾನೆ. ಅಪ್ಪಯ್ಯ ಮನೇಲಿ ನೆಮ್ಮದಿಯಾಗಿರ್ಬೇಕು, ನಮ್ಗ್ ಅದೇ ಬೇಕಾಗಿರೋದು ಅಂತ ಸೂರ್ಯ ಹೇಳ್ಬೇಕಾದ್ರೆ, ಸೂರ್ಯ, ಈ ತರ ಬ್ರೋ ಇರೋಂತ ಮಗ ಇರ್ಬೇಕಾದ್ರೆ ಅದ್ ಹೇಗ್ ಸಾಧ್ಯ, ಚಾನ್ಸೇ ಇಲ್ಲ ಅಂತ ಸೀನಾ ಬ್ರೋ ಹೇಳ್ತಿರ್ತಾನೆ. ನೀವಂತೂ ಕರೆಕ್ಟ್ ಆಗಿ ಹೇಳಿದ್ರಿ ಬಿಡಿ ಅಂತ ಸೂರ್ಯ ಸೀನಾ ಬ್ರೋಗೆ ಹೇಳ್ತಿರ್ತಾನೆ. ಮೊದ್ಲು ನೀನ್ ಇಲ್ಲಿಗೆ ಅಂತ ಬಂದ ಅದನ್ನ ಹೇಳ ಅಂತ ಮನೋಜ ಕೇಳ್ಬೇಕಾದ್ರೆ, ಲೇ ಪೆಂಗ್ಯ, ನಿನ್ಗಿನ್ನೂ ಡೈವರ್ಸೇ ಸಿಕ್ಕಿಲ್ಲ, ಎಲ್ಲಿ ನಿನ್ ಜೀವನ ಹಿಂಗೆ ಹಾಳಾಗ್ ಹೋಗುತ್ತೋ ಅಂತ ಅಪ್ಪ ಹಿಂಗೆ ತಲೆನೋವಾಗ್ಬಿಟ್ಟಿದೆ, ಅವ್ರು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ ಅಂತ ಸೂರ್ಯ ಹೇಳ್ತಾನೆ. ಲೋ ಅಪ್ಪಿ, ನನಗೂ ಅಷ್ಟೇ ಕಣ, ಇದ್ರ ಬಗ್ಗೆ ತುಂಬಾ ಚಿಂತೆ ಆಗಿದೆ. ನನ್ ಯಾವಾಗ ಚಿನ್ನು ಬರ್ತಾಳೆ ಅಂತ ಕಾಯ್ತಾ ಇದೀನಿ ಕಣ, ತುಂಬಾ ಟೆನ್ಷನ್ ಅಲ್ಲಿ ಇದೀನಿ ಕಣ ಅಂತ ಮನೋಜ ಹೇಳ್ತಿರ್ತಾನೆ. ಬರೀ ಟೆನ್ಷನ್ ಮಾಡ್ಕೊಂಡ್ರೆ ಸಾಲ್ದು, ಅದನ್ನ ಸರಿ ಮಾಡೋದಿಕ್ಕೆ ದಾರಿ ಯಾವ್ದು ಅಂತಾನು ಹುಡುಕ್ಬೇಕು ಅಂತ ಮೀನಾ ಹೇಳ್ತಾಳೆ. ಆ ದಾರಿ ಯಾವ್ದು ಅಂತ ತೋರ್ಸೋದಿಕ್ಕೇನೆ ನಾವಿಲ್ಲಿಗ್ ಬಂದಿರೋದ್ ಕಣೋ ಅಂತ ಸೂರ್ಯ ಹೇಳ್ಬೇಕಾದ್ರೆ, ದಾರಿನ ಏನೋ ಅಪ್ಪಿ ಬೇಗ ಹೇಳೋ ಅಂತ ಮನೋಜ ಆತ್ರದಿಂದ ಕೇಳ್ತಿರ್ತಾನೆ. ಲೇ ಪೆಂಗ್ಯ, ನಿನ್ಗೆ ಆ ಪೌಡ್ರ್ ಕಡೆಯಿಂದ ಡೈವರ್ಸ್ ಬೇಕಾ ಬೇಡ್ವಾ ಅಂತ ಮನೋಜನ್ನ ಸೂರ್ಯ ಕೇಳ್ಬೇಕಾದ್ರೆ, ಲೋ, ಅದ್ ಬೇಕು ಅಂತಾನೆ ಅಲ್ವೇನೋ ಅಪ್ಪಿ ನಾನು ಇಷ್ಟೊಂದು ಒದ್ದಾಡ್ತಾ ಇರೋದು, ಆದ್ರೆ ಏನ್ ಮಾಡ್ಲಿ, ಏನು ನಡೀತಾ ಇಲ್ಲ ಅಂತ ಮನೋಜ ಹೇಳ್ತಾನೆ.
ನೀವು ಬಾಯಿ ಕೈನೆಲ್ಲ ಸುಮ್ನೆ ಇಟ್ಕೊಂಡಿದ್ಬಿಟ್ರೆ ಎಲ್ಲ ಸರಿಯಾಗಿ ನಡೆಯುತ್ತೆ ಕಣೋ. ಅದೇನೋ ಅಂತಾರಲ್ಲ, ಎಣ್ಣೆ ಬರ್ಬೇಕಾದ್ರೆ ಕಣ್ಮುಚ್ಕೊಂಡ್ರು ಅಂತ, ಹಂಗಾಗಿದೆ ನಿಮ್ಮಿಬ್ರದು ಪರಿಸ್ಥಿತಿ ಅಂತ ಸೂರ್ಯ ಬೈತಿರ್ತಾನೆ. ಆ ಅಂತದ್ ನಾನ್ ಏನ್ ಮಾಡ್ದೆ ಅಂತ ಮನೋಜ ಕೇಳ್ಬೇಕಾದ್ರೆ, ಆ ಸುಮ್ನೆ ಇರೋ, ಆ ಪೌಡ್ರನ್ನ ಕರ್ದು ಶೋರೂಮ್ ಅಲ್ಲಿ ಚಾವಟಿಲೆಲ್ಲ ಹೊಡ್ಸಿದ್ಯಲ್ಲಪ್ಪ, ಇದೆಲ್ಲ ನಿನ್ನ ಐಡಿಯಾನಾ ಅಂತ ಸೂರ್ಯ ಪಾರ್ಕ್ ಫ್ರೆಂಡ್ ನ ಕೇಳ್ತಾನೆ. ಅಯ್ಯೋ ಬ್ರೋ, ಇದಕ್ಕೂ ನನ್ಗೂ ಸಂಬಂಧ ಇಲ್ಲ, ಇದೆಲ್ಲ ಪೂರ್ತಿಯಾಗಿ ನಿಮ್ ಅಣ್ಣಂದೇ ಪ್ಲಾನ್, ಈ ಕ್ರೆಡಿಟ್ ಎಲ್ಲ ನಿಮ್ಮ ಅಣ್ಣಂಗೆ ಕೊಡು ಅಂತ ಸೀನಾ ಬ್ರೋ ಹೇಳ್ತಿರ್ತಾನೆ. ಆ ಐಡಿಯಾದಿಂದನೇ ಕಣೋ ಇವಾಗ ಡೈವರ್ ಸಿಕ್ಕೋದಿಕ್ಕೆ ಇನ್ನು ಕಷ್ಟ ಆಗ್ತಾ ಇರೋದು. ಡೈವರ್ ಸಿಕ್ಕುತ್ತೋ ಇಲ್ವೋ ಗ್ಯಾರಂಟಿನೂ ಇಲ್ಲ ಅಂತ ಸೂರ್ಯ ಹೇಳ್ತಾನೆ. ಲೇ ಅಪ್ಪಿ, ಯಾಕೋ ಹಿಂಗ್ ಹೇಳ್ತಾ ಇದ್ಯಾ? ಕೋರ್ಟಲ್ ಕೇಸ್ ನಡೀತಾ ಇದೆ ತಾನೆ ಅಂತ ಮನೋಜ ಹೇಳ್ಬೇಕಾದ್ರೆ, ಕೋರ್ಟಲ್ಲಿ ಕೇಸ್ ನಡೀತಾ ಇದೆ, ಆದ್ರೆ ಇವಾಗ ರೋಹಿಣಿಗೆ ಸಪೋರ್ಟ್ ಮಾಡೋದಕ್ಕೆ ಒಂದು ಮಹಿಳಾ ಸಂಘನೇ ಇದೆ ಅಂತ ಮೀನಾ ಹೇಳ್ತಾಳೆ. ಓ, ವಿಮೆನ್ ಅಸೋಸಿಯೇಷನ್ ಬಗ್ಗೆ ಹೇಳ್ತಾ ಇದ್ದೀರಾ ಅಂತ ಸೀನಾ ಬ್ರೋ ಕೇಳಿದಾಗ, ಆ ಸಂಘದ ಮುಖ್ಯಸ್ಥೆನ ರೋಹಿಣಿ ತಾನು ಇನ್ನೋಸೆಂಟ್ ಅಂತ ನಂಬಿಸಿದಾಳೆ, ಅವರು ಮನೆಗ್ ಬಂದು ಹೆದರ್ಸಿ ಹೋಗಿದ್ದಾರೆ ಅಂತ ಮೀನಾ ಹೇಳ್ತಾಳೆ. ಲೋ, ರೋಹಿಣಿ ಹಿಂಗೆಲ್ಲ ಮಾಡ್ತಾಳೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಕಣೋ ಅಂತ ಮನೋಜ ಹೇಳ್ಬೇಕಾದ್ರೆ, ಏ ಅನ್ಕೋಬೇಕು ಕಣೋ, ಅನ್ಕೊಳ್ಳೇಬೇಕು, ಅವಳೆಂತ ಫ್ರಾಡ್ ಅಂತ ನಿನಗ್ ಗೊತ್ತಿತ್ತು ತಾನೆ. ಏನಾದ್ರೂ ನಾವೊಂದು ಕೆಲ್ಸಕ್ಕೆ ಕೈ ಹಾಕ್ತಿದೀವಿ ಅಂತಂದ್ರೆ ಅದ್ರಿಂದ ಆಗುವಂತ ಅನಾಹುತಗಳ ಬಗ್ಗೆನೂ ನಾವ್ ಯೋಚನೆ ಮಾಡಿರ್ಬೇಕು. ಸುಮ್ಕೆ ಮನ್ಸಿಗ್ ಬಂದಂಗ್ ಏನೇನೋ ಮಾಡಕ್ ಹೋಗಿ ಹಿಂಗೆಲ್ಲ ಅನ್ಭವಿಸ್ತಿಯಲ್ಲೋ, ಯಾವಾಗ ನೋಡಿದ್ರು ಪೆಂಗ್ಯ ಅಂತ ಸೂರ್ಯ ಬೈತಾನೆ. ಈಗ ಆ ಸಂಘದವರೆಲ್ಲ ರೋಹಿಣಿಗೆ ಸಹಾಯ ಮಾಡೋದಕ್ಕೆ ನಿಂತ್ಕೊಂಡಿದ್ದಾರೆ ಅಂತ ಮೀನಾ ಹೇಳ್ಬೇಕಾದ್ರೆ, ಇತ್ತೀಚೆಗೆ ಇಂತ ತಪ್ಪು ಮಾಡೋರ್ ಜೊತೆನೆ ಎಲ್ಲಾ ಸಂಘದವರು ಇರ್ತಾರೆ ಅನ್ಸುತ್ತೆ ಅಂತ ಮನೋಜ ಹೇಳ್ತಿರ್ತಾನೆ. ನೋಡಿ, ಆ ಮೇಡಮ್ದೇನು ತಪ್ಪಿಲ್ಲ, ತೊಂದ್ರೆ ಅನ್ಭವಿಸಿರೋ ಹೆಣ್ಮಕ್ಳಿಗೋಸ್ಕರ ಅವರು ಹೋರಾಡ್ತಿದ್ದಾರೆ, ಅದು ಸರಿ ಇದೆ, ಅದನ್ನ ನಾನ್ ತಪ್ಪು ಅಂತ ಹೇಳ್ತಾ ಇಲ್ಲ. ಆದ್ರೆ ರೋಹಿಣಿಯಿಂದ ನೀವು ತೊಂದ್ರೆ ಅನ್ಭವಿಸಿದೀರಾ, ಅದ್ರ ಬಗ್ಗೆ ಅವ್ರಿಗೇನು ಗೊತ್ತಿಲ್ವಲ್ಲ ಅಂತ ಮೀನಾ ಹೇಳ್ಬೇಕಾದ್ರೆ, ಸರಿ ಇವಾಗ ಅದಕ್ಕೆ ನಾನು ಏನ್ ಮಾಡ್ಬೇಕು ಅಂತ ಮನೋಜ ಕೇಳ್ತಾನೆ. ಅದಕ್ಕೆ ಕಣ ನಾವ್ ಒಂದ್ ಐಡಿಯಾ ತಗೊಂಡ್ ಬಂದಿದೀವಿ ಅಂತ ಸೂರ್ಯ ಹೇಳ್ದಾಗ, ಐಡಿಯಾನ ಏನು ಅದು ಅಂತ ಮನೋಜ ಕೇಳ್ತಾನೆ. ನಮ್ ಮನೆಗ್ ಬಂದಿದ್ರಲ್ಲ ಆ ಮೇಡಮ್ ನ ಡೈರೆಕ್ಟ್ ಹೋಗಿ ಮೀಟ್ ಮಾಡೋಣ, ಅವ್ರ ಹತ್ರ ಮಾತಾಡೋಣ ಅಂತ ಮೀನಾ ಹೇಳ್ತಾಳೆ. ಯಾಕೆ, ಅವ್ರೇನು ದೊಡ್ಡ ಸೆಲೆಬ್ರಿಟಿನಾ? ಅವ್ರನ್ನೆಲ್ಲ ಹೋಗಿ ನಾವ್ಯಾಕ್ ಮೀಟ್ ಮಾಡ್ಬೇಕು ಅಂತ ಮನೋಜ ಕೇಳ್ತಾನೆ. ಇದ್ರಿಂದ ಮೀನಾ ಮತ್ತೆ ಸೂರ್ಯಂಗೆ ಕೋಪ ಬರುತ್ತೆ. ಲೇ ಪೆಂಗ್ಯ, ಅವಳು ನಿನ್ ಒಳ್ಳೇದಕ್ಕೆ ಹೇಳಿದ್ರೆ ನೀನೇನೋ ಕೊಬ್ಬಲ್ ಮಾತಾಡ್ತಾ ಇದ್ಯಾ, ತೆಗದ್ ಬಿಟ್ಟ ಅಂದ್ರೆ ನೋಡು ಹಂಗೆ ಮುಖ ಹಪ್ಪಳ ಆಗ್ಬಿಡ್ಬೇಕು ಅಂತ ಸೂರ್ಯ ರೇಗಾಡ್ತಾನೆ. ರೀ, ಮಾತಾಡೋಣ ತಡೀರಿ, ನೋಡಿ ನಮ್ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತಾನೆ ನಾನ್ ಈ ವಿಷಯನ ಹೇಳ್ತಾ ಇರೋದು. ಆ ಮೇಡಮ್ನ ನೀವು ಮೀಟ್ ಮಾಡಿ ರೋಹಿಣಿಯಿಂದ ನಿಮ್ಗೆ ಏನೇನ್ ಕಷ್ಟ ಬಂದಿದೆ, ನೀವ್ ಯಾವ ರೀತಿ ಯಾಮಾರಿದ್ರಿ, ಅದನ್ನೆಲ್ಲ ಅವ್ರ ಹತ್ರ ಎಕ್ಸ್ಪ್ಲೇನ್ ಮಾಡಿ ಅವ್ರಿಗೆ ಅರ್ಥ ಮಾಡಿಸಿ ರೋಹಿಣಿ ನಿಜವಾದ ಬಣ್ಣನ ಅವ್ರ ಮುಂದೆ ಬಯಲ್ ಮಾಡಿ, ಆಗ್ಲೇ ಆ ಸಂಘದಿಂದ ಅವಳಿಗೆ ಸಪೋರ್ಟ್ ಮಾಡೋದನ್ನ ನಿಲ್ಲಿಸ್ತಾರೆ ಅಂತ ಮೀನಾ ಹೇಳ್ತಾಳೆ. ಹೌದು ಕಣೋ ಪೆಂಗ್ಯ, ಇಲ್ಲ ಅಂದ್ರೆ ಆ ಪೌಡ್ರ ಹೇಳೋದನ್ನೇ ಸತ್ಯ ಅಂತ ನಂಬ್ಕೊಂಡು ಕೋರ್ಟಲ್ಲಿ ಏನಾದ್ರೂ ಬಂದು ನಿನ್ ವಿರುದ್ಧವಾಗಿ ಸಾಕ್ಷಿ ಹೇಳಿದ್ರು ಅಂತಂದ್ರೆ ನಿನ್ಗೆ ಡೈವರ್ ಸಿಗಲ್ಲ ಕಣೋ. ಅದಕ್ಕೆ ನೀನನ್ನ ಕರ್ಕೊಂಡು ಆ ಹೆಂಗಸನ್ನ ಮೀಟ್ ಮಾಡೋಣ ಅಂತ ಬಂದಿದೀವಿ ಕಣೋ ಅಂತ ಸೂರ್ಯ ಹೇಳ್ತಾನೆ. ಓ, ಅವ್ರನ್ನ ನೋಡೋದಕ್ಕೆ ಇವಾಗ ನಾನ್ ಬರ್ಬೇಕಾ? ಏ ಅಪ್ಪಿ, ನನ್ನ ನೀನು ಯಾರು ಅನ್ಕೊಂಡಿದ್ಯಾ ಅಂತ ಮನೋಜ ಕೇಳ್ಬೇಕಾದ್ರೆ, ಯಾಕಪ್ಪ ಎಲ್ಲ ಮರ್ತೋಗ್ಬಿಡ್ತಾ ನಿನ್ಗೆ ಅಂತ ಸೀನಾ ಬ್ರೋ ಕೇಳ್ತಾನೆ. ಏ, ನಾನೊಬ್ಬ ಬಿಸ್ನೆಸ್ ಮ್ಯಾನ್, ನಾನ್ ಹೋಗಿ ಅವ್ರನ್ನ ಹಂಗೆಲ್ಲ ಮೀಟ್ ಮಾಡಕ್ಕಾಗತ್ತಾ? ನನ್ನ ಎಲ್ಲ ಬರಕ್ಕಾಗೋದಿಲ್ಲಪ್ಪ ಅಲ್ಲೆಲ್ಲ. ನಾನ್ ಹೋಗಿ ಮಾತಾಡಿದ ತಕ್ಷಣ ಅವ್ರೆಲ್ಲ ನಂಬಿಡ್ತಾರ? ಅವ್ರ ಹತ್ರ ನನ್ ಬಗ್ಗೆ ಇನ್ನೇನೇನ್ ತಪ್ಪಾಗಿ ಹೇಳಿದಾಳೋ ಏನೋ, ಯಾರಿಗ್ ಗೊತ್ತು ಅಂತ ಮನೋಜ ಹೇಳ್ತಿರ್ತಾನೆ. ಅದಕ್ಕೆ ಕಣೋ ಹೇಳ್ತಾ ಇರೋದು, ಅವಳು ನಿನ್ ಬಗ್ಗೆ ಏನೇನೆಲ್ಲ ತಪ್ಪ ಹೇಳಿ ಇಟ್ಟಿದಾಳ ಅದನ್ನೆಲ್ಲ ನೀನೇ ಬಂದು ಅವ್ರ ಮುಂದೆ ನಾನ್ ಏನು ಮಾಡಿಲ್ಲ, ನಾನು ಒಳ್ಳೆಯವನು ಅಂತ ನಿರೂಪ್ಸು. ಆಗ್ಲೇ ನೀ ಹೇಳ್ತಾ ಇರೋದು ಸತ್ಯ ಅಂತ ಅವ್ರಿಗೆ ಅರ್ಥ ಆಗಿ ಅವ್ರು ನಿನಗೂ ಸಪೋರ್ಟ್ ಮಾಡ್ತಾರ ಕಣೋ ಅಂತ ಸೂರ್ಯ ಹೇಳ್ತಾನೆ. ಇಲ್ಲ ನಾನ್ ಬರೋದಿಲ್ಲ, ಮೊದ್ಲು ನೀವ್ ಹೋಗಿ ಆ ಹೆಂಗಸನ್ನ ಮೀಟ್ ಮಾಡಿ, ಅವ್ರೇನಾದ್ರೂ ನನ್ನನ್ನ ಬರೋದಕ್ಕೆ ಹೇಳಿದ್ರೆ ಅವಾಗ ನಾನ್ ಬರ್ತೀನಿ, ಅದಕ್ ಮುಂಚೆ ನಾನ್ ಯಾಕೆ ಬರ್ಬೇಕು ಅಂತ ಮನೋಜ ಹೇಳ್ತಾನೆ. ಲೇ, ಲೂಸ್ ಆಗೆಲ್ಲ ಮಾತಾಡಿದ್ರೆ ಸರಿ ಇರೋದಿಲ್ಲ ನೋಡು. ಅವ್ರು ಯಾಕೋ ನಿನ್ನನ್ನು ಕರೀತಾರೆ? ಅಲ್ಲ ಕಣೋ, ಅವ್ರಿಗೇನ್ ದರ್ದ ನಿನ್ನನ್ನ ಅಲ್ಲಿ ಕರ್ಸೋದಕ್ಕೆ? ಅವ್ರು ತುಂಬಾ ಸಮಸ್ಯೆಗೆ ಅಂತ ಹೋರಾಡೋರು, ಅದ್ರಲ್ಲಿ ಇದು ಒಂದು ಸಮಸ್ಯೆ ಅವ್ರಿಗೆ ಅಷ್ಟೇನೆ. ನಮಗ್ ಕೆಲ್ಸ ಆಗ್ಬೇಕು ಅಂದ್ರೆ ನಾವೇ ಹೋಗ್ಬೇಕು ಅಂತ ಸೂರ್ಯ ಹೇಳ್ತಾನೆ. ಇಲ್ಲ ಹೋಗು ಅಪ್ಪೆ, ನಾನ್ ಯಾರ್ ಮುಂದೆನೂ ಹೋಗಿ ಈ ರೀತಿ ಸಹಾಯ ಕೇಳ್ಕೊಂಡು ನಿಂತ್ಕೊಳ್ಳೋದಿಲ್ಲ, ನನ್ಗ ಅದೆಲ್ಲ ಇಷ್ಟ ಆಗೋದಿಲ್ಲ ಅಂತ ಮನೋಜ ಮುಕ್ಕು ಕೊಡ್ದಂಗೆ ಹೇಳ್ಬಿಡ್ತಾನೆ. ಏ ಮೀನಾ, ಇವಾಗ ಹಂಗೆ ತೆಗದ್ ಬಾರ್ಸ್ತೀನಿ ಕಣೆ ಅಂತ ಸೂರ್ಯ ಹೇಳ್ಬೇಕಾದ್ರೆ, ರೀ ಸುಮ್ನೆ ಇರ್ರಿ, ನೋಡಿ ನಿಮ್ ಬಗ್ಗೆ ಇರೋ ಅಂತ ಸತ್ಯನ ಅವ್ರ ಹತ್ರ ಹೇಳಿ ಅವ್ರಿಗೆ ಅರ್ಥ ಮಾಡ್ಸೋದಕ್ಕೆ ಅಂತ ಹೋಗ್ತಾ ಇದೀವಿ. ನೀವ್ ಬರ್ಲಿಲ್ಲ ಅಂತಂದ್ರೆ ಅವ್ರು ರೋಹಿಣಿಗೆ ಸಪೋರ್ಟ್ ಮಾಡ್ತಾರೆ, ಸುಮ್ನೆ ಡೈವರ್ ಸಿಗೋದಕ್ಕೆ ಇನ್ನೂ ಕಷ್ಟ ಆಗತ್ತೆ, ನೀವೇ ಯೋಚನೆ ಮಾಡಿ ಅಂತ ಮೀನಾ ಹೇಳ್ತಾಳೆ. ಅದಕ್ಕೆ ಅಂತ ನಾನ್ ಇವಾಗ ಅವ್ರ ಹತ್ರ ಬಂದು ಭಿಕ್ಷೆ ಬಿಡ್ಬೇಕಾ? ಆಗೋದಿಲ್ಲ ಅಂತ ಮನೋಜ ಹೇಳ್ತಿರ್ತಾನೆ. ಲೇ ಪೆಂಗ್ಯ, ಹೇಳೋದನ್ನ ಅರ್ಥ ಮಾಡ್ಕೊಳೋ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಲೋ ಅವತ್ತು ಅವ್ರು ಬಂದಾಗ ಎಷ್ಟು ಓವರಾಗಿ ಮಾತಾಡ್ತಿದ್ರು ಗೊತ್ತಾ? ಅದು ಅಲ್ದೆ ಒಂದ್ ಹೆಣ್ಣಿಗೆ ಹೆಣ್ಣೆ ಅಲ್ವೇನ ಸಪೋರ್ಟ್ ಮಾಡೋದು, ನನ್ಗೆ ಯಾರೋ ಸಪೋರ್ಟ್ ಮಾಡ್ತಾರೆ ಅಂತ ಮನೋಜ ಕೇಳ್ತಾನೆ. ಆತರ ಯಾವ್ದು ರೂಲ್ಸ್ ಇಲ್ಲ, ಈ
ತರ ಒಳ್ಳೆ ಪೊಸಿಷನ್ ಅಲ್ಲಿರೋರು ಯಾರ್ ಪಕ್ಕ ಸತ್ಯ ನ್ಯಾಯ ಅನ್ನೋದಿದ್ಯೋ ಅದನ್ನ ಮಾತ್ರ ನೋಡ್ತಾರೆ, ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಮೀನಾ ಹೇಳ್ತಾಳೆ. ಲೋ ಪೆಂಗ್ಯ, ನೋಡೋ ಬಂದು ಅವ್ರ ಹತ್ರ ಮಾತಾಡು ಅಂತ ಸೂರ್ಯ ಹೇಳ್ಬೇಕಾದ್ರೆ, ನೋಡ ನಿಮ್ ತರ ನಾನು ಬೇರೆಯವ್ರ ಹತ್ರ ಎಲ್ಲ ಹೋಗಿ ಈ ರೀತಿ ಎಲ್ಲ ಬೇಡ್ಕೊಳಕ್ಕೆಲ್ಲ ಆಗೋದಿಲ್ಲ ಕಣ. ನಾನು ಓದಿರೋನು, ನಾನ್ ಒಬ್ಬ ಬಿಸ್ನೆಸ್ ಮ್ಯಾನ್. ನನ್ಗೆ ಇದೆಲ್ಲ ಇನ್ಸಲ್ಟ್ ಅಂತ ಅನ್ಸುತ್ತೆ ಕಣೋ. ಅದಕ್ಕೆ ನಾ ಹೇಳ್ತಾ ಇದೀನಿ, ನಾನ್ ಬರೋದಿಲ್ಲ, ನೀವೇ ಹೋಗಿ ಅಂತ ಮನೋಜ ದುರಂಕಾರದಲ್ಲಿ ಮಾತಾಡ್ತಾನೆ. ಇದ್ರಿಂದ ಸೂರ್ಯ ಮೀನಿಂಗೆ ಕೋಪ ಬರುತ್ತೆ. ಏಯ್ ಪೆಂಗ್ಯ, ತೆಗದ್ ಬಾರಿಸ್ತಾ ಅಂದ್ರೆ ನೋಡು. ಅಲ್ಲ, ಇವನು ಹೋಗೋದಿಲ್ವಂತೆ, ನಾವು ಇವನ್ಗೋಸ್ಕರ ಹೋಗ್ಬೇಕಂತೆ. ಅಲ್ಲ ಕಣೋ, ನಿನ್ ಜೀವನನ ನೀನ್ ಉಳಿಸ್ಕೊ ಅಂತ ನಿನ್ನ ಹುಡ್ಕೊಂಡ್ ಬಂದು ನಾವ್ ನಿನ್ಗೆ ದಾರಿ ತೋರ್ಸೋಣ ಅಂತಂದ್ರೆ ನೀವು ನನಗೇನೆ ಉಲ್ಟಾ ಮಾತಾಡ್ತೀಯಾ? ನಿಮ್ಗೆಲ್ಲ ಸರಿಯಾಗಿ ಏಟ್ ಬಿದ್ರೇನೆ ಕಣೋ ನೀವ್ ಅರ್ಥ ಮಾಡ್ಕೊಂಡು ಜೀವನ ಮಾಡೋದು. ಆಗ್ಲೇ ನೀನ್ ಬದ್ಲಾಗೋದು. ಮಿನಮ್ಮ, ಇವನ್ ಸೆಟ್ಟೆ ಆಗೋದಿಲ್ಲ, ಇವನ್ ಹೇಳೋದನ್ನ ಕೇಳೋದಿಲ್ಲ, ನಡಿ ಹೋಗೋಣ ಅಂತ ಹೇಳ್ತಾ ಸೂರ್ಯ ಹೋಗ್ಬೇಕಾದ್ರೆ, ಏನ್ರಿ ಇದು ನಿಮ್ಮಣ್ಣ ಈ ರೀತಿ ಮಾತಾಡ್ತಿದಾರೆ ಅಂತ ಮೀನಾ ಕೇಳ್ಬೇಕಾದ್ರೆ, ಲೂಸು ಲೂಸು ಮೀನಾ, ಅವನು ಹೇಳೋದನ್ನೇ ಅರ್ಥ ಮಾಡ್ಕೋತಾ ಇಲ್ಲ ಅಂತ ಸೂರ್ಯ ಹೇಳ್ತಾನೆ. ನೋಡಿ, ಇವ್ರು ಬರ್ಲಿಲ್ಲ ಅಂತ ನಾವು ಈ ಸಮಸ್ಯೆನ ಹೀಗೆ ಬಿಡ್ಬಾರ್ದು, ಸುಮ್ನೆ ನಾವೇ ಹೋಗಿ ಆ ಮೇಡಮ್ ಹತ್ರ ಮಾತಾಡೋಣವಾ ಅಂತ ಮೀನಾ ಕೇಳ್ತಾಳೆ. ಮೀನಮ್ಮ, ಇವನ್ಗೋಸ್ಕರ ನಾವ್ ಯಾಕೆ ಹೋಗಲಿಬೇಕು ಅಂತ ಸೂರ್ಯ ಕೇಳ್ತಾನೆ. ನೋಡಿ, ನಿಮ್ ಅಣ್ಣಂಗೋಸ್ಕರ ಹೋಗೋಣ ಅಂತ ನಾ ಹೇಳ್ತಾ ಇಲ್ಲ, ಮಾವನ್ ಪರಿಸ್ಥಿತಿ ನೋಡಿ ಅದಕ್ಕೋಸ್ಕರ ಹೋಗೋಣ ಅಂತ ಹೇಳ್ತಾ ಇರೋದು ಅಂತ ಮೀನಾ ಹೇಳ್ತಾಳೆ. ಆಗ ಸೂರ್ಯ ತುಂಬಾನೇ ಯೋಚನೆ ಮಾಡ್ತಿರ್ತಾನೆ. ಸರಿ ಆಯ್ತು ಬಾ ಹೋಗೋಣ ಅಂತ ಹೇಳ್ತಾ ಸೂರ್ಯ ಮೀನನ್ನ ಕರ್ಕೊಂಡು ಅಲ್ಲಿಂದ ಹೋಗ್ತಾನೆ. ಈ ಕಡೆ ಆ ಮೇಡಮ್ನ ನೋಡೋದಿಕ್ಕೆ ಅಂತ ಸೂರ್ಯ ಮೀನಾ ಇಬ್ರು ಮಹಿಳಾ ಸಂಘದ ಅಸೋಸಿಯೇಷನ್ಗೆ ಬರ್ತಾರೆ. ಅಲ್ಲಿ ಆಲ್ರೆಡಿ ಅವರು ಒಂದ್ ಹುಡುಗಿ ಹತ್ರ ಮಾತಾಡ್ತಾ ಅವಳಿಗೆ ಸಮಾಧಾನ ಮಾಡ್ತಿರ್ತಾರೆ. ಆ ಹುಡುಗಿ ತನ್ನ ಅತ್ತೆ ಕೊಡ್ತಾ ಇರೋ ಕಾಟದ ಬಗ್ಗೆ ಆ ಮೇಡಮ್ ಹತ್ರ ಹೇಳ್ತಿರ್ತಾರೆ. ಅದಕ್ಕೆ ಆ ಮೇಡಮ್ ಸಮಾಧಾನ ಮಾಡಿ, ಇದಕ್ಕೆಲ್ಲ ಒಂದು ತೀರ್ಮಾನ ಕೊಡ್ತೀವಿ, ನಿನ್ಗಾದಷ್ಟು ಬೇಗ ನಿನ್ ಜೀವನ ಸರಿ ಮಾಡ್ತೀವಿ ಅಂತ ಭರವಸೆನ ಕೊಟ್ಟು ಅವ್ರನ್ನ ಅಲ್ಲಿಂದ ಕಳಿಸ್ತಾರೆ. ಇವರೆಲ್ಲ ಮಾತಾಡಿದ್ದನ್ನ ಕೇಳಿಸ್ಕೊಂಡು ಸೂರ್ಯ ಮೀನನ್ಗೂ ಬೇಜಾರಾಗ್ತಿರತ್ತೆ. ನೆಕ್ಸ್ಟ್ ಮೀನಾ ಸೂರ್ಯ ಹೋಗಿ ಅವ್ರ ಹತ್ರ ಮಾತಾಡ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಇನ್ನೊಂದ್ ಕೇಸ್ ಪರವಾಗಿ ಹುಡುಗನ್ ಬದ್ಲಾಗಿ ಹುಡುಗನ್ ತಂದೆ ಬಂದಿರ್ತಾರೆ. ಬಂದು ನನ್ ಮಗ ತುಂಬಾ ಒಳ್ಳೆಯವನು, ಈ ಹುಡುಗಿನೇ ಸರಿ ಇಲ್ಲ ಅಂತ ಆ ಹುಡುಗಿ ಬಗ್ಗೆ ಆರೋಪ ಮಾಡ್ಬೇಕಾದ್ರೆ, ಏನು ನಿಮ್ ಮಗ ಏನೋ ದೊಡ್ಡ ಮಿನಿಸ್ಟರ್ ಅನ್ಕೊಂಡ್ಬಿಟ್ಟಿದ್ದೀರಾ, ಅವನ್ಗೆ ಬಂದ್ ಮಾತಾಡೋಕೆ ಏನಂತೆ? ನೋಡಿ, ಈ ರೀತಿ ಮೂರನೇ ವ್ಯಕ್ತಿ ಬಂದು ಮಾತಾಡೋದು ನನ್ಗಿಷ್ಟ ಇಲ್ಲ, ಏನೇ ಇದ್ರು ನಿಮ್ ಮಗನ ಕರ್ಸಿ ಆಮೇಲೆ ಮಾತಾಡಿ ಅಂತ ಹೇಳಿ ಆ ಮೇಡಮ್ ರೇಗಾಡ್ಬೇಕಾದ್ರೆ ಇದನ್ನ ಕೇಳಿ ಸೂರ್ಯ ಮತ್ತೆ ಮೀನಿಂಗೆ ಶಾಕ್ ಆಗತ್ತೆ. ಮೀನಮ್ಮ ಬಾಯಲ್ಲಿ ಅಂತ ಹೇಳಿ ಸೂರ್ಯ ಮೆಲ್ಲಗೆ ಮೀನನ್ನ ಆಚೆ ಕರ್ಕೊಂಡೋಗಿ ಮಾತಾಡ್ತಿರ್ತಾನೆ. ನೋಡು ಮೀನಮ್ಮ, ಈ ಸಮಸ್ಯೆಗೆ ನಾವ್ ಮಾತಾಡಿದ್ರೆ ಸರಿ ಹೋಗೋದಿಲ್ಲ, ಇದಕ್ಕೆ ಅವನನ್ನೇ ಕರ್ಕೊಂಡ್ ಬಂದು ಮಾತಾಡಿಸ್ಬೇಕು, ಇಲ್ಲ ಅಂದ್ರೆ ಇವ್ರು ಇನ್ನೂ ಕೋಪ ಜಾಸ್ತಿ ಮಾಡ್ಕೋತಾರೆ ಅಂತ ಹೇಳಿ ಸೂರ್ಯ ಮೀನನ್ನ ಕರ್ಕೊಂಡು ಮನೆಗೆ ಹೋಗ್ತಾನೆ. ಮನೋಜನ್ಗೋಸ್ಕರ ಅಂತ ಮೀನಾ ಮತ್ತೆ ಸೂರ್ಯ ಇಬ್ರು ಮನೆಯಲ್ಲಿ ಕಾಯ್ತಾ ಇರ್ಬೇಕಾದ್ರೆ ರವಿ ಮನೋಜನ್ನ ಕರ್ಕೊಂಡು ಮನೆಗ್ ಬರ್ತಾನೆ. ನನ್ನನ್ ಯಾಕೋ ಇವಾಗ ಕರ್ಕೊಂಡ್ ಬಂದೆ ಅಂತ ಮನೋಜ ಕೇಳ್ಬೇಕಾದ್ರೆ, ಅಲ್ಲ ಕಣೋ, ಸೂರ್ಯ ಅಸೋಸಿಯೇಷನ್ ಮೇಡಮ್ ಹತ್ರ ಹೋಗಿ ಮಾತಾಡೋಣ ಅಂತ ಹೇಳ್ದ ತಾನೆ, ನೀನ್ ಯಾಕೋ ಹೋಗ್ಲಿಲ್ಲ ಅಂತ ರವಿ ಕೇಳ್ತಾನೆ. ಹೌದು ಕಣ ಅಪ್ಪಿ, ನಾನ್ ಯಾಕೋ ಅವ್ರನ್ನ ಹೋಗಿ ನೋಡ್ಬೇಕು ಅಂತ ಮನೋಜ ಕೇಳ್ತಾನೆ. ನಾವ್ ಹೇಳೋದನ್ನ ಅರ್ಥ ಮಾಡ್ಕೊಳೋ ಅಂತ ರವಿ ಹೇಳ್ಬೇಕಾದ್ರೆ, ಮತ್ತೆ ಮತ್ತೆ ಅದನ್ನೇ ಹೇಳ್ಬೇಡಿ ಕಣ್ರ, ನಾನ್ ಯಾರನ್ನು ನೋಡಕ್ ಹೋಗೋದಿಲ್ಲ ಅಂತ ಮನೋಜ ವಾದ ಮಾಡ್ತಿರ್ತಾನೆ. ಮನೋಜ, ಮೊದ್ಲು ಸೂರ್ಯ ಏನ್ ಹೇಳ್ತಾನೋ ಅದ್ರ ಬಗ್ಗೆ ಕೇಳೋ, ಅದನ್ ಬಿಟ್ಬಿಟ್ಟು ಮಾತೆತ್ತಿದ್ರೆ ಹೋಗೋದಿಲ್ಲ ಅಂತೀಯಲ್ಲ. ಸೂರ್ಯ ಮತ್ತೆ ಅದ್ಕೆ ಇಬ್ರುನು ನಿನ್ ಸಮಸ್ಯೆಗೋಸ್ಕರ ಅಲ್ವೇನೋ ಅಲ್ಲಿ ಇಲ್ಲಿ ಅಂತ ಅಲಿತಾ ಇರೋದು, ಅವ್ರಿಗೋಸ್ಕರ ಮಾಡ್ತಿದಾರ, ನಿನ್ಗೋಸ್ಕರ ತಾನೇ ಮಾಡ್ತಾ ಇರೋದು, ಬುದ್ಧಿ ಇಲ್ವೇನ ನಿನ್ಗೆ ಅಂತ ರವಿ ಬೈತಾನೆ. ನೋಡೋ ರವಿಗಾನ್, ನನ್ ಸಮಸ್ಯೆನ ನಾನೇ ನೋಡ್ಕೋತೀನಿ, ಬಿಟ್ಟಾಕು ಅಂತ ಹೇಳಿ ಮನೋಜ ಹೋಗ್ತಿರ್ತಾನೆ. ರವಿಗಾನ್, ಇವನ್ಗೆ ಏನ್ ಹೇಳಿದ್ರು ಪ್ರಯೋಜನ ಇಲ್ಲ ಕಣ, ಪೆಂಗ್ಯ ನಿಂತ್ಕೊಳ್ಳೋ ಇಲ್ಲಿ ಅಂತ ಸೂರ್ಯ ಹೇಳ್ದಾಗ ಮನೋಜ ನಿಂತ್ಕೋತಾನೆ. ಏನೋ ನಿಂದು ಅಂತ ಮನೋಜ ಕೇಳ್ಬೇಕಾದ್ರೆ, ನೋಡೋ ಮನೋಜ, ಆ ಹೆಂಗ್ಸು ಸಾಮಾನ್ಯವಾದವರಲ್ಲ, ದೊಡ್ಡ ಅಸೋಸಿಯೇಷನ್ ಇಟ್ಕೊಂಡು ನಡೆಸ್ತಾ ಇದಾರೆ, ದೊಡ್ಡ ದೊಡ್ಡ ಲಾಯರು ಜಡ್ಜ್ಗಳೆಲ್ಲ ಅವ್ರಿಗೆ ಗೊತ್ತಿದ್ದಾರೆ. ಈ ತರ ಸಮಸ್ಯೆಗಳನ್ನ ಅವರು ಕೋರ್ಟ್ ಅಲ್ಲಿ ಬಂದು ಎಲ್ರು ಮುಂದೆ ಹೇಳಿ ಅವ್ರಿಗೆ ಶಿಕ್ಷೆನೂ ಕೊಡಿಸಿದ್ದಾರೆ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಇರ್ಲಿ ಬಿಡ ಅಪ್ಪಿ, ಅದಕ್ ನಾನೇನ್ ಮಾಡ್ಬೇಕು ಅಂತ ಮನೋಜ ಕೇಳ್ತಾನೆ. ನೋಡಿ, ಈ ಸಮಸ್ಯೆನ ಹೇಗಾದ್ರೂ ಮಾಡಿ ಸರಿ ಮಾಡಿ ಅಂತ ಮಾವ ಬೇಜಾರ್ ಮಾಡ್ಕೊಂಡು ನಮ್ಮ ಹತ್ರ ಹೇಳಿದ್ರು, ಅದಕ್ಕೋಸ್ಕರನೇ ನಾವು ಇಷ್ಟೊಂದೆಲ್ಲ ಕಷ್ಟಪಟ್ಟು ಅಲಿತಾ ಇರೋದು. ಆ ಮೇಡಮ್ ಸಪೋರ್ಟ್ ರೋಹಿಣಿಗೆ ತುಂಬಾನೇ ಜಾಸ್ತಿ ಇದೆ. ರೋಹಿಣಿ ಅವ್ರ ಹತ್ರ ಹೋಗಿ ತಾನು ತುಂಬಾ ಇನ್ನೋಸೆಂಟು, ತಾನೇನು ತಪ್ಪೇ ಮಾಡಿಲ್ಲ, ಎಲ್ಲ ನಿಮ್ಗಳದೆ ಅಂತ ನಾಟಕ ಮಾಡಿ ಅವರನ್ನ ನಂಬಿಸಿದಾಳೆ ಅಂತ ಮೀನಾ ಹೇಳ್ಬೇಕಾದ್ರೆ, ಅದಕ್ಕೆ ಅಂತ ನಾನು ಅವಳನ್ನ ನೋಡಿ ಹೆದರ್ಕೋಬೇಕಾ ಅಂತ ಮನೋಜ ಕೇಳ್ತಾನೆ. ಪೆಂಗ್ಯ, ಕೋರ್ಟ್ ಅಲ್ಲಿ ನಮ್ ಕಡೆ ನ್ಯಾಯ ಇದ್ರೇನೋ ಇಂತ ದೊಡ್ಡ ವ್ಯಕ್ತಿಗಳು ಮಧ್ಯದಲ್ಲಿ ಬಂದ್ರು ಅಂತಂದ್ರೆ ನಿನ್ಗೆ ಈ ಜನ್ಮದಲ್ಲಿ ಡೈವರ್ಸ್ ಸಿಕ್ಕಲ್ಲ ಕಣ, ಅರ್ಥ ಮಾಡ್ಕೊಳ್ಳೋ. ಆಗ ನಮ್ಮ ಹತ್ರ ಎಷ್ಟೇ ನ್ಯಾಯ ಇದ್ರೋ ಅದು ಕೆಲ್ಸಕ್ ಬರೋದಿಲ್ಲ ಅಂತ ಲಾಯರ್ ಹೇಳ್ತಿದ್ರು ಕಣೋ, ಅದ್ರ ಬಗ್ಗೆ ಹೇಳ್ತಾ ಇರೋದು ನಿನ್ಗೆ, ಹೋಗಿ ಅವ್ರ ಹತ್ರ ಸ್ವಲ್ಪ ಮಾತಾಡು ಅಂತ ಸೂರ್ಯ ಹೇಳ್ತಾನೆ. ನಾ ಹಂಗೆಲ್ಲ ಬೇರೆಯವ್ರ ಹತ್ರ ಹೋಗಿ ಬೇಡ್ಕೊಂಡು ಕುತ್ಕೊಳ್ಳೋದಕ್ಕಾಗೋದಿಲ್ಲ. ನೋಡು, ಆ ಅಮ್ಮ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಾನು ಇದನ್ನೆಲ್ಲ ಕೋರ್ಟಲ್ಲೇ ನೋಡ್ಕೊಂತೀನಿ, ನಾನು ಓದಿರೋನು, ಏನೇ ಇದ್ರು ಲೀಗಲ್ ಆಗಿ ಎಲ್ಲ ಫೇಸ್ ಮಾಡ್ತೀನಿ ಅಂತ ಮನೋಜ ಹೇಳ್ಬೇಕಾದ್ರೆ, ಮನೋಜ, ನೀನು ಇಲ್ಲೀಗಲ್ ಆಗಿ ರೋಹಿಣಿನ ಹೊಡೆದಿದ್ದಕ್ಕೆ ಕಣ ಇಷ್ಟೆಲ್ಲ ಸಮಸ್ಯೆ ಆಗಿರೋದು ಅಂತ ರವಿ ಹೇಳ್ತಾನೆ. ನೋಡಿ, ಡೈವರ್ಸ್ ತಗೊಳ್ಳೋದಕ್ಕೆ
ಮಾತಾಡೋದಕ್ಕೆ ಕೋರ್ಟ್ ಮೂಲಕನೇ ಹೋಗಿರೋದು. ಆದ್ರೆ ಅದ್ರಲ್ಲಿ ಯಾವ ಸಮಸ್ಯೆನೂ ಬರಬಾರ್ದು ಅಂತಂದ್ರೆ ಈ ಮೇಡಮ್‌ನ ಹೋಗಿ ನಾವು ಮೀಟ್ ಮಾಡ್ಲೇಬೇಕು. ಅದಕ್ಕೆ ನಾನ್ ಹೇಳ್ತಾ ಇರೋದು ಅಂತ ಮೀನಾ ಹೇಳ್ತಾಳೆ. ಲೋ ಪೆಂಗ್ಯ, ಆ ಪೌಡ್ರು ಆ ಸಂಘಕ್ ಹೋಗಿ ನೀನ್ ಇಟ್ಕೊಂಡಿರೋ ಶೋರೂಮ್ ಇಂದ ಹಿಡ್ದು ಎಲ್ಲಾನು ಅವಳೇ ನಿನಗೆ ಮಾಡ್ಕೊಟ್ಟಿರೋದು ಅಂತ ಹೇಳಿದಾಳ್ ಕಣೋ. ಇದನ್ನೆಲ್ಲ ಇಟ್ಕೊಂಡು ಆ ಮೇಡಮ್ ಏನಾದ್ರೂ ತಲೆಗ್ ಹಚ್ಕೊಂಡು ಅಂತಂದ್ರೆ ನೀನ್ ಶೋರೂಮ್‌ನೇ ಕ್ಲೋಸ್ ಮಾಡಿಸ್ಬೋದು. ಅರ್ಥ ಮಾಡ್ಕೊಳೋ. ಆಮೇಲೆ ನಿನ್ನ ನಡ್ ರೋಡ್‌ಗ್ ತಂದು ಭಿಕ್ಷೆ ಬೇಡೋ ಲೆವೆಲ್‌ಗೆ ಇಟ್ಬಿಡ್ತಾಳೆ ಅವಳು. ಅದಕ್ಕೆ ಕಣೋ ಹೇಳ್ತಾ ಇರೋದು ಒಂದ್ಸಲಿ ಹೋಗಿ ಅವ್ರನ್ನ ಮೀಟ್ ಮಾಡು ಅಂತ ಸೂರ್ಯ ತುಂಬಾನೇ ಕೇಳ್ಕೊತಾನೆ. ಅಷ್ಟೇ ಅಲ್ಲ ಕಣೋ ಮನೋಜ, ಅಕಸ್ಮಾತ್ ಅವ್ರ್ ಏನಾದ್ರೂ ಮನ್ಸ್ ಮಾಡಿ ನಿನ್ ಮೇಲೆ ಡೊಮೆಸ್ಟಿಕ್ ವೈಲೆನ್ಸ್ ಅಂತ ಏನಾದ್ರೂ ಕೇಸ್ ಹಾಕಿದ್ರು ಅಂತಂದ್ರೆ ನೀನು ಜೈಲಲ್ಲಿ ಇರ್ಬೇಕಾಗತ್ತೆ ಕಣೋ, ಯೋಚನೆ ಮಾಡೋ ಅಂತ ರವಿನು ಹೇಳ್ತಿರ್ತಾನೆ. ಇವ್ರೆಲ್ಲ ಇಷ್ಟ್ ಹೇಳಿದ್ರೇನು ಸಹ ಮನೋಜ ಮಾತ್ರ ಹೋಗೋದಕ್ಕೆ ಮಾತ್ರ ಒಪ್ಕೊಳ್ತಿರೋದಿಲ್ಲ. ನನ್ ಸಮಸ್ಯೆಗೆ ಯಾರು ತಲೆ ಹಾಕ್ಬೇಡಿ, ನಾನೇ ಇದನ್ನ ನೋಡ್ಕೋತೀನಿ ಅಂತ ಬೈದು ಮನೋಜ ಅಲ್ಲಿಂದ ಹೊರಟೋಗ್ತಾನೆ. ಲೋ, ಏನು ಸೂರ್ಯ ಇದೆಲ್ಲ ಅಂತ ರವಿ ಹೇಳ್ಬೇಕಾದ್ರೆ ನೋಡ ಅವನೇ ಹೇಳಾಯ್ತಾನೆ ಅವನ್ ಸಮಸ್ಯೆ ಅವನೇ ನೋಡ್ಕೋತೀನಿ ಅಂತ, ಸುಮ್ನೆ ಇದ್ರ ಬಗ್ಗೆ ಏನೇನು ಮಾತಾಡೋದ್ ಬೇಡ ಅಂತ ಸೂರ್ಯ ಹೇಳ್ತಿರ್ತಾನೆ. ಈ ಕಡೆ ಸೂರ್ಯ ಮತ್ತೆ ರವಿ ಮಾತಾಡ್ತಾ ಇರ್ಬೇಕಾದ್ರೆ ಶ್ವೇತಾ ಬರ್ತಾಳೆ. ಸೂರ್ಯ ಅಣ್ಣ ಅಂತ ಕರಿಬೇಕಾದ್ರೆ ಓ ಶ್ವೇತಾ ಬಾಮ್ಮ ಏನ್ ಸಮಾಚಾರ ಅಂತ ಸೂರ್ಯ ವಿಚಾರಿಸ್ತಿರ್ತಾನೆ. ಅಣ್ಣ, ನಾನು ನಿಮ್ಮೆಲ್ರ ಹತ್ರನೂ ಒಂದ್ ವಿಷಯ ಮಾತಾಡ್ಬೇಕು ಬನ್ನಿ ಅಂತ ಹೇಳಿ ಶ್ವೇತಾ, ಮನೋಜ, ಸೂರ್ಯ, ರವಿ ಮತ್ತೆ ಮೀನನ್ ಜೊತೆ ಕುತ್ಕೊಂಡು ಮಾತಾಡೋದಕ್ಕೆ ಶುರು ಮಾಡ್ತಾಳೆ. ಅಣ್ಣ, ಆ ಮಹಿಳಾ ಸಂಘದ ಬಗ್ಗೆ ನಾನು ವಿಚಾರಿಸ್ದೆ. ಆ ಅಸೋಸಿಯೇಷನ್ ಸೆಕ್ರೆಟರಿ ಇದಾರಲ್ಲ, ಅವರು ತುಂಬಾ ಸ್ಟ್ರಿಕ್ಟ್ ಅಂತೆ ಅಂತ ಶ್ವೇತಾ ಹೇಳ್ಬೇಕಾದ್ರೆ ಅವ್ರ್ ಬಂದು ಮಾತಾಡಿದ್ರಿಂದಾನೇ ಎಲ್ಲ ಗೊತ್ತಾಯ್ತು ಅಂತ ಮನೋಜ ಹೇಳ್ತಿರ್ತಾನೆ. ಅಮ್ಮನು ಲಂಚ ಕೊಡಕ್ ಹೋಗಿ ಅವ್ರ ಹತ್ರ ಚೆನ್ನಾಗಿ ಉಗಿಸ್ಕೊಂಡ್ರು ಅಂತ ರವಿ ಹೇಳ್ತಿರ್ತಾನೆ. ಒಂದು ಕೇಸ್ನ ಹ್ಯಾಂಡಲ್ ಮಾಡೋದಿಕ್ಕೆ ಅವ್ರಿಗೆ ಅಂತ ಒಂದು ಪ್ರೊಸೀಜರ್ ಇದೆಯಂತೆ ಅಂತ ಶ್ವೇತಾ ಹೇಳ್ಬೇಕಾದ್ರೆ ಏನು ಪ್ರೊಸೀಜರ, ಏನದು ಅಂತ ಮನೋಜ ಭಯದಲ್ಲಿ ಕೇಳ್ತಾನೆ. ಈಗ ರೋಹಿಣಿ ಕಂಪ್ಲೇಂಟ್ ಕೊಟ್ಟಿದಾರಲ್ವಾ, ಅದ್ರ ಬೇಸ್ ಮೇಲೆ ನಮ್ಗೆ ಒಂದು ನೋಟಿಸ್ ಕಳಿಸ್ತಾರಂತೆ ಅಂತ ಶ್ವೇತಾ ಹೇಳ್ಬೇಕಾದ್ರೆ ಹಾಗಿದ್ರೆ ಡೈವರ್ಸ್ ಕೇಸ್ನ ವಾಪಸ್ ತಗೊಳ್ಳಿ ಅಂತ ಹೇಳ್ಬೋದಲ್ವಾ ಅಂತ ರವಿ ಕೇಳ್ತಾನೆ. ಎಸ್, ಅದಕ್ಕೆ ನಾವು ಯಾವ್ದೇ ರೀತಿ ರೆಸ್ಪಾನ್ಸ್ ಮಾಡ್ಲಿಲ್ಲ ಅಂತ ಅಂದ್ರೆ ಅಂತ ಶ್ವೇತಾ ಹೇಳ್ಬೇಕಾದ್ರೆ ಕೋರ್ಟ್ಗೆ ಕರೀತಾರ ಅಂತ ಮೀನಾ ಕೇಳ್ತಾಳೆ. ಅದು ಹಾಗಲ್ಲ, ಈ ಪ್ರಾಬ್ಲಮ್ ಎಲ್ರಿಗೂ ಗೊತ್ತಾಗೋ ತರ ಇದನ್ನ ದೊಡ್ಡದ್ ಮಾಡ್ತಾರೆ ಅಂತ ಶ್ವೇತಾ ಹೇಳ್ತಾಳೆ. ಅದೇಗೆ ಅಂತ ಸೂರ್ಯ ಕೇಳ್ಬೇಕಾದ್ರೆ ಸಮಾಜಕ್ಕೆ ಗೊತ್ತಾಗೋ ರೀತಿ ಈ ಸಮಸ್ಯೆನ ತಗೊಂಡೋಗ್ತಾರೆ. ಅಂದ್ರೆ ರೋಹಿಣಿ ಮತ್ತೆ ಆ ಅಸೋಸಿಯೇಷನ್ ಅಲ್ಲಿ ಇರುವಂತ ಎಲ್ಲಾ ಮೆಂಬರ್ಗಳನ್ನ ಕರ್ಕೊಂಡ್ ಬಂದು ಮನೆ ಮುಂದೆ ಹೋರಾಟ ಮಾಡ್ತಾರಂತೆ. ಕಿರುಕುಳ ಅನ್ಭವಿಸಿರೋ ಈ ಹುಡುಗಿಗೆ ನ್ಯಾಯ ಸಿಗ್ಬೇಕು ಅಂತ ಹೋರಾಡ್ತಾರಂತೆ ಅಂತ ಶ್ವೇತಾ ಹೇಳ್ಬೇಕಾದ್ರೆ ಓ, ಹಂಗಂದ್ರೆ ಇಷ್ಟುದ್ದ ಇರೋ ಸ್ಟೋರಿನ ಇಷ್ಟುದ್ದ ಎಳಿತಾರೆ ಅಂತ ಆಯ್ತು ಅಲ್ವಾ ಅಂತ ಸೂರ್ಯ ಕೇಳ್ತಾನೆ. ಆ ರೀತಿ ಏನಾದ್ರೂ ಮಾಡಿದ್ರೆ ಅದು ನ್ಯೂಸ್ ಅಲ್ಲೆಲ್ಲ ಬರುತ್ತೆ ಅಲ್ವಾ ಶ್ವೇತಾ ಅಂತ ಮೀನಾ ಕೇಳ್ಬೇಕಾದ್ರೆ ಖಂಡಿತ ಬಂದೇ ಬರುತ್ತೆ. ಅದಕ್ಕೆ ಅಷ್ಟೇ ಯಾಕೆ, ಯಾರಾದ್ರೂ ಇದನ್ನ ವಿಡಿಯೋ ಮಾಡಿ ಆನ್ಲೈನ್ ಅಲ್ಲಿ ಹಾಕಿದ್ರು ಅಂತಂದ್ರೆ ನಮ್ಮನೆ ವಿಷಯ ಇಡೀ ಊರ್ಗೆ ಗೊತ್ತಾಗತ್ತೆ ಅಂತ ರವಿ ಹೇಳ್ತಾನೆ. ಇದನ್ನ ಕೇಳಿ ಮನೋಜನ್ಗೆ ಶಾಕ್ ಆಗತ್ತೆ. ತೊಂದ್ರೆ ಅನ್ಭವಿಸಿರೋ ಹುಡುಗಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋದೇ ಅವ್ರು ಮೇನ್ ಗುರಿ ಅಂತೆ ಅಂತ ಶ್ವೇತಾ ಹೇಳ್ಬೇಕಾದ್ರೆ ಹಂಗಾದ್ರೆ ಶ್ವೇತಾ ಆ ರೀತಿ ಏನಾದ್ರು ಮಾಡಿದ್ರು ಅಂತಂದ್ರೆ ಇವನ್ ಹೆಸರು, ಇವನ್ ಅಂಗಡಿ ಹೆಸರು ಎಲ್ಲ ಹಾಳಾಗಿ ಅದೆಲ್ಲ ನ್ಯೂಸ್ ಅಲ್ಲೆಲ್ಲ ಬರುತ್ತಲ್ವಾ ಅಂತ ಸೂರ್ಯ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಮನೋಜ ಭಯದಿಂದ ನಡಗೋದಕ್ಕೆ ಶುರು ಮಾಡ್ತಾನೆ. ಹೌದು ಕಣ ಸೂರ್ಯ, ಅಂಗಡಿ ಹೆಸರು ಮಾತ್ರ ಹಾಳಾಗೋದಿಲ್ಲ, ಅವ್ನ್ ಬಿಸ್ನೆಸ್ ಸಹ ಹಾಳಾಗತ್ತೆ ಅಂತ ರವಿನು ಹೇಳ್ತಿರ್ತಾನೆ. ಲೋ ಮನೋಜ, ಕೇಳಿಸ್ಕೊಂಡೇನೋ, ಆಮೇಲೆ ನೀನ್ ಬಿಸ್ನೆಸ್ ಮ್ಯಾನ್ ಆಗ್ಬೇಕು ಅನ್ನೋ ಕನ್ಸು ಗೋವಿಂದ ಅಂತ ಸೂರ್ಯ ಹೇಳ್ತಾನೆ. ಆಮೇಲೆ ಏನ್ ಮಾಡ್ತಾರೆ ಅಂತ ಮೀನಾ ಕೇಳ್ಬೇಕಾದ್ರೆ ಅದಕ್ಕೂ ನಾವು ರೆಸ್ಪಾನ್ಸ್ ಮಾಡ್ಲಿಲ್ಲ ಅಂತಂದ್ರೆ ನೆಕ್ಸ್ಟ್ ಡೈರೆಕ್ಟ್ ಆಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರಂತೆ ಅಂತ ಶ್ವೇತಾ ಹೇಳ್ಬೇಕಾದ್ರೆ ಏನು ಪೊಲೀಸ್ ಕಂಪ್ಲೇಂಟಾ ಅಂತ ಮನೋಜ ಬಾಯ್ ಬಿಡ್ತಾನೆ. ಹೌದು ಮನೋಜಣ್ಣ, ಆ ಹುಡುಗಿಗೆ ತೊಂದ್ರೆ ಕೊಟ್ಟಿರೋ ಅತ್ತೆ ಮೇಲೆ ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ಅರೆಸ್ಟ್ ಮಾಡಿಸ್ತಾರಂತೆ ಅಂತ ಶ್ವೇತಾ ಹೇಳ್ಬೇಕಾದ್ರೆ ಅಯ್ಯಯ್ಯೋ ನಮ್ ಸಕ್ರಿನಾ ಅಂತ ಸೂರ್ಯ ಕೇಳ್ತಾನೆ. ಇದ್ರಿಂದ ಮನೋಜನ್ಗೆ ಇನ್ನು ಭಯ ಜಾಸ್ತಿ ಆಗತ್ತೆ. ಅಮ್ಮನ್ನ ಅರೆಸ್ಟ್ ಮಾಡ್ತಾರ ಅಂತ ಮನೋಜ ಭಯದಿಂದ ಕೇಳ್ತಾನೆ. ಹಾಗೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ರೆ ಸೂರ್ಯ ಮತ್ತೆ ರವಿ ಮಾತ್ರ ಇವನು ಇವಾಗ್ಲಾದ್ರೂ ಆ ಮೇಡಮ್ ಹತ್ರ ಮಾತಾಡೋದಕ್ಕೆ ಒಪ್ಕೋತಾನ ಅಂತ ಸೈಡ್ ಕಣ್ಣಲ್ಲೇ ನೋಡ್ತಿರ್ತಾರೆ. ಹೀಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.